ರವಿ ಬೆಳಗೆರೆ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇನ್ನು ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ವಿಶೇಷವಾದ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವರು ಬೇರೆ ಯಾರು ಅಲ್ಲ, ರವಿ ಬೆಳಗೆರೆ ಅವರ ಧರ್ಮಪತ್ನಿ, ಹಾಗೇನೆ ಅರಕಲಿ ವೆಂಕಟ ಸುಬ್ಬರಾಯರ ಮಗಳಾದಂತಹ ಲಲಿತಾಂಬಿಕಾ ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಬದುಕಿನ ಸರ್ವಸ್ವವನ್ನು ಅವಳಿಗೆ ಕೊಟ್ಟಿದ್ದೀನಿ. ಆದರೆ ಅವಳಿಗೆ ಸಂತೋಷ ಆಗುವಂತಹ ಎರಡೇ ಸಂಗತಿಗಳು ಅಂದರೆ, ಒಂದು ತುಂಡು ಮಲ್ಲಿಗೆ ಹೂವು, ಒಂದು ದಂಡ ಮಲ್ಲಿಗೆ ಮುಡಿಸಿದ್ದೀನಿ. ಅವಳಿಗೋಸ್ಕರ ವಿಶೇಷವಾಗಿ ಇವತ್ತು ಇದನ್ನ ಗಿಫ್ಟ್ ಹಾಕಿ ಕೊಡ್ತಾರೆ. ಕೊಡುವುದೇನುಂಟು ಕೊಂಬುದೇನುಂಟು ಪ್ರೀತಿಯೊಂದರ ಹೊರತು ಒಂದು ಕವಿವಾಣಿ ಇದೆ. ನಾವು ಪ್ರಶ್ನೆ ಕೇಳ್ಬೋದು. ಓಕೆ ಮೇಡಮ್, ಮೊದಲನೇ ಪ್ರಶ್ನೆ ಏನಂದ್ರೆ, ರವಿ ಸರ್ ತಮ್ಗೆ ಯಾವಾಗ ಪರಿಚಯ ಆದ್ರು, ಎಲ್ಲಿ ಅವರ ಮೊದಲ ಭೇಟಿ ಆಗಿದ್ದು? ಅವರು 1975 ಅಲ್ಲಿ ಅವ್ರನ್ನ ನಾನು ನೋಡಿದ್ದು. ನಾವು ಬಂದಿದ್ದು ಅದೇ ಸ್ವಲ್ಪ ಹತ್ತತ್ರ ಬಳ್ಳಾರಿಗೆ. ಒಳ್ಳೆ ಬಿಸಿಲು ಜಲ ಇದು ಬೆಳಿಗ್ಗೆ ಎಲ್ಲ ಹೋಗ್ತಾ ಇದ್ದಾಗ ಇವ್ರು ಸೈಕಲ್ ಅಲ್ಲಿ ಬರ್ತಾ ಇದ್ರು. ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ನೋಡೋದಕ್ಕೆ ಈ ಹುಡುಗ ನನ್ನ ತರ ಕಾಣಿಸ್ತಾನಲ್ಲ ಅನ್ಕೋತ ಜಸ್ಟ್ ನಾನು ಮುಂದೆ ಹಂಗೆ ಹೋಗ್ತಾ ಇದ್ದೀನಿ. ಹಿಂದೆ ಸೈಕಲ್ ಬಂದ್ರೆ ಒಂದ್ಸಲ ನೋಡಿದ್ದಷ್ಟೇ ನಾನು. ಮುಂದೆ ಬರ್ತಾ ಒಂದು ಮಾತು ಹೇಳಿದ್ರು. ಏನ್ ಮಾತು ಹೇಳಿದ್ರು? ಅವಾಗ್ಲೇ ಪ್ರಪೋಸ್ ಮಾಡಿದ್ರ? ನಿಮ್ಮ ಪ್ರಪೋಸ್ ಅಂದ್ರೆ ಜಸ್ಟ್ ಛೇಡ್ಸೋದಷ್ಟೇ. ಅದು ನೋಡೇ ಇಲ್ಲ, ಪರಿಚಯ ಇಲ್ಲ, ಗೊತ್ತಿಲ್ಲ, ಏನೂ ಇಲ್ಲ. ಯಾರೋ ನನ್ನ ಪಕ್ಕ ನಾನು ಹೋಗ್ತಾ ಇದ್ದೀನಿ, ಫಾಸ್ಟ್ ಹೋಗ್ತಾ ಇದ್ದೆ ನಾನು. ನಾನು ಅಷ್ಟು ಫಾಸ್ಟ್ ಸೈಕಲ್ ಬಂದು ಲವ್ ಯು ಅಂತಂದ್ರು. ನನಗೆ ಏನಂದ್ರು ನೋಡ್ದೆ ಸ್ಟುಪಿಡ್ ಅಂತ ಮುಂದೆ ಹೊರಟದೆ ನಾನು. ಆಮೇಲೆ ಏನಿಲ್ಲ, ಅದು ಮರ್ತದೆ. ಸ್ಟುಪಿಡ್ ರಿಯಾಕ್ಷನ್ಗೆ ನೀವೇನ್ ಹೇಳಿದ್ರಿ ಸರ್? ಅಟ್ಲೀಸ್ಟ್ somebody identified me as a stupid girl. ಓಕೆ, ನೀವು ಅವ್ರಿಗೆ ಟೀಚ್ ಮಾಡ್ತಾ ಇದ್ರಿ ಅಂತ. ಸೊ ಯಾವ ವಿಷಯವನ್ನ ಟೀಚ್? ಅದು ಬಾಳೆ ಅದೇನಾಯ್ತು, ತುಂಬಾನೇ ನಾನು ಬಂದಾಗ ಹಿಂದಿ ಕಲ್ತ್ಕೊಂಡ್ ಬಂದಿದ್ದೆ. ಹಿಂದಿ ಡಿಗ್ರಿ, ಹಿಂದಿ BEd ಎಲ್ಲ ಮಾಡ್ಕೊಂಡ್ ಬಂದಿದ್ದೆ. ಅಲ್ಲಿ ಹಿಂದಿ ಟೀಚರ್ ಹುಡುಕ್ತಾ ಇದ್ದೆ ನಾನು. ಪಾರ್ವತಮ್ಮ ಅಂತ ಹೆಸರು ತುಂಬಾ ಫೇಮಸ್ ಇದೆ. ಅಲ್ಲಿ ಹೋಗಿ ಅವ್ರ ಹತ್ರ ಹೋಗು, ನಿಂಗೆ ಏನಾದ್ರು ಕೆಲಸ ಕೊಡ್ತಾರೆ ಅಂತ ಹೇಳಿದ್ರು. ನಾನು ಇಡೀ ಸತ್ಯನಾರಾಯಣಪೇಟೆಯಲ್ಲಿ ಇದಾರೆ ಅಂದ್ರು. ನಾನು ಎಲ್ಲಾ ಕಡೆ ಕೇಳಿದ್ವಿ, ನಮ್ಮನೆ ಹತ್ರನೇ ಇದಾರೆ, ಅವ್ರಿಗೆ ಗೊತ್ತಿಲ್ಲ ನನಗೆ. ಎಲ್ಲ ವಿಚಾರಿಸ್ಕೊಂಡ್ ಬಂದಿನಿ. ಯಾರು ಎಲ್ಲ ಬೇರೆ ಬೇರೆ ಕಡೆ ಕೇಳಿದ್ರೆ ಯಾರಿಗೂ ಗೊತ್ತಾಗಿಲ್ಲ ಅದು. ಆಗ ಒಂದ್ಸಲ ಏನಾಯ್ತು, ನನ್ನ ತಮ್ಮನ ಬುಕ್ ಒಳಗಡೆ ಮುಖೇಶ್ ಬಗ್ಗೆ ಒಂದು ಸಣ್ಣ ಆರ್ಟಿಕಲ್ ಇತ್ತು. ಅದು ನನಗೆ ಬಹಳ ಇಂಪ್ರೆಸ್ ಮಾಡ್ತು. ತುಂಬಾ ಚೆನ್ನಾಗಿ ಬರ್ದಿತ್ತು. ಅದ್ರಲ್ಲಿ ಒಂದ್ 8-10 ಲೈನ್ ಇತ್ತು ಅಷ್ಟೇ. ಅದೇ ನನ್ನ ತಮ್ಮನ ಕೇಳ್ದೆ, ಇದು ಯಾರು ಎಷ್ಟು ಚೆನ್ನಾಗಿ ಬರ್ತಾರೆ, ಇದು ಯಾರದ ಬುಕ್ ಅಂತ ಕೇಳ್ದೆ. ರವಿ ಅಂತ ಇತ್ತು. ಅದು ಇಲ್ಲ ನನ್ನ ನೆಕ್ಸ್ಟ್ ಸೀನಿಯರು, ನಾನು ಬಸ್ಸಲ್ಲಿ ಮೀಟ್ ಮಾಡಿದ್ದೀವಿ, ಇಸ್ಕೊಂಡ್ ಬಂದಿದ್ದೆ ನಾನು. ಕಾಲೇಜ್ ಬಸ್ಸಲ್ಲಿ ಅವನು ಬರ್ಕೊಡಿ ಅಂದ್ರೆ ಬರ್ಕೊಟ್ಟ. ಮುಖೇಶ್ ವಾಸ್ ಮೈ ಗಾಡ್. ತುಂಬಾ ಚೆನ್ನಾಗಿದೆ ಅಂತ ಹೇಳು ಅವ್ನಿಗೆ ಅಂತ ಹೇಳಿದೆ. ತಮ್ಮನ ಮುಖಾಂತರ ಹೇಳ್ತಾರೆ ಅಷ್ಟೇ. ತುಂಬಾ ಚೆನ್ನಾಗಿ ಬರ್ದಾನೆ. ನೀವು ಬೇಕಂತ ಏನಾದ್ರು ಅವ್ರ ತಮ್ಮ ಇವ್ರಿಗೆ ಪರಿಚಯನೇ ಇರಲಿಲ್ಲ. ಆಗ ಆಮೇಲೆ ನನಗೆ ಹಿಂದಿ ಇಷ್ಟು ಗೊತ್ತಿದೆ ಅಂದ್ಮೇಲೆ ಏನೋ ಬ್ಯಾಕ್ಗ್ರೌಂಡ್ ಇರ್ಬೋದು ಅಂತ ಸಣ್ಣ ಫ್ಲಾಶ್ ಆಯ್ತು ಅಷ್ಟೇ, ಏನು ಗೊತ್ತಿಲ್ಲ ನನಗೆ. ಆಮೇಲೆ ಗೊತ್ತಾಯ್ತು ನನಗೆ ಇವ್ರ ಮನೆ ಅಡ್ರೆಸ್ ಇಲ್ಲೆಲ್ಲ ಇದೆ ಅಂತ. ಇನ್ಯಾರೋ ಹೋದಾಗ ಸಂಬಳಿಯಿಂದ ಗೊತ್ತಾಯ್ತು ನನಗೆ. ಅವ್ರ ಮನೆ ಹುಡುಕೊಂಡು ಹೋದೆ ನಾನು. ಹೋದ್ರೆ ಅಲ್ಲಿ ಪ್ರತ್ಯಕ್ಷ ಅಲ್ಲಿ ಮಗ ಇವರೆಲ್ಲ ಗೊತ್ತಾಯ್ತು. ಏನ್ ಓದ್ತಾ ಇದ್ರು ಅವಾಗ? ಅವಾಗಿನ ಡಿಗ್ರಿ ಸೆಕೆಂಡ್ ಇಯರ್ ಇದ್ರು. ನಮ್ಮಮ್ಮ ಒಂದು ಸಾಯಂಕಾಲದ ಕಾಲೇಜಿನ ಪ್ರಿನ್ಸಿಪಾಲ್, ಈಕೆ ಅಲ್ಲಿ ಲೆಕ್ಚರರ್. ನಾನು ವಿಶಾರದಾ ಕಲಿಯಕ್ಕೆ ಅಂತೇಳಿ ಹಿಂದಿ ಕಲಿಯಕ್ಕೆ ಪ್ರಥಮ ಮಧ್ಯಮ ವಿಶಾರದಾ ಈ ಪರೀಕ್ಷೆಗಳಿರ್ತಲ್ಲ, ಆ ವಿಶಾರದಾ ಪರೀಕ್ಷೆಗೆ ಕೂತ್ಕೊಂಡೆ. ಈ ಮಹಾತಾಯಿ ನನಗೆ ಹಿಂದಿ ಕಲ್ಸೋಕ್ ಬಂದು ಇವತ್ತು 3 ಮಕ್ಕಳು 3 ಮೊಮ್ಮಕ್ಕಳು. ಅಲ್ಲೊಬ್ರು ಮಾಸ್ಟರ್ ಹೇಳಿದ್ರು, ಕೃಷ್ಣಮೂರ್ತಿ ಸರ್ ಅಂತ ಒಬ್ಬರಿದ್ರು. ಸರ್ ಅಮ್ಮ ಅವರ ಕೆ ಕೃಷ್ಣಮೂರ್ತಿ ಅವರು ಹೇಳಿದ್ರು, ಏನಮ್ಮ ಹಿಂದೆ ಅವ್ರಿಗೆ ನೀ ಹೇಳ್ಕೊಡ್ತಿದ್ಯಾ ಅಂದ್ರೆ. ಹೌದು ಸರ್, ಚೆನ್ನಾಗಿ ಕಲಿತಾರೆ, ತುಂಬಾ ಇಂಟ್ರೆಸ್ಟ್ ಇದೆ ಅವನಿಗೆ ಅಂತ ಹೇಳಿ. ನಾವು ಬಾಹುಗುಂದನೇ ಮಾತಾಡ್ತಿದ್ದು, ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಹೇಳಿದೆ. ಆಯ್ತಾಯ್ತು, ಅವನಿಗೆ ಕಲಿಸ್ದಂಗೆ ಏನು ಅಂತ ಹೇಳಿದ್ರು. ಅವ್ರು ಕೊಟ್ಟ ಫಸ್ಟ್ ಲೆಟರ್ ಏನಿತ್ತು? ಅವರು ಹೇಳೋ ನೀನ್ ಹೇಳ್ತೀವ ನಾನು ಹೇಳೋ. ಒಂದು ಹಾಡು ಬರ್ಕೊಟ್ಟೆ, ಆಪ್ಕಿ ನಜರೋं ಸಮझा. ಹೇಳಿ, ತುಂಬಾ ನಾಚ್ಕೋತಿದ್ದಾರೆ. ನಾಚೋ ಮತ್ ಬೋಲಿಯೇ. आपकी नजरों ने समझा प्यार के काबिल मुझे मेरे धड़कन ठहर जा
ಅದ್ ನೋಡಿ, ನಿನ್ನ ಕಣ್ಣುಗಳು ನನ್ನನ್ನು ನೋಡಿದ್ವು, ನನ್ನ ಪ್ರೀತಿಯನ್ನ ಒಳಗೊಂಡವು, ನೀನು ಒಳಗೊಂಡೆ ನನ್ನನ್ನ ಅನ್ನುವ ಅರ್ಥ ಅವರ ಹಾಡು, ಸಿನಿಮಾ ಹಾಡು. ಅದೇ ಹಿಂದಿ ಟೀಚರ್ಗೆ ಹಿಂದಿನಲ್ಲೇ ಬರ್ದ್ ಕೊಟ್ಬಿಟ್ರಿ. ಜನವರಿ 1ಗೆ ನನಗೆ ಗ್ರೀಟಿಂಗ್ ಕೊಟ್ರು, ಒಂದು ಅದ್ರಲ್ಲಿ ಬರ್ಕೊಟ್ಟಿದ್ರು. ಅದು ಗಣೇಶನ್ ಫೋಟೋ ಇತ್ತು. ನನ್ ಪರವಾಗಿಲ್ಲ, ದೇವ್ರ ಭಕ್ತಿದಂಗೆ ನನಗೆ ಇವಳು ದೇವ್ರ ಭಕ್ತರು ಅಂತ ಗೊತ್ತಿತ್ತು, ಈಗ ಗಣೇಶನ್ ಕೊಟ್ಟೆ. ನನಗೆ ಗಣೇಶ ಸ್ವಲ್ಪ ಫೇವ್ರೇಟ್, ಗಾಡಿದ್ರಲ್ಲಿ ಸ್ವಲ್ಪ ಜಾಸ್ತಿ ಇದು ಮಾಡೋದು ನಾನು. ಹಾಗಾಗಿ ನೀವು ನನಗೆ ಇಷ್ಟವಾದ ಕೊಟ್ಟಿದ್ದ, ಖುಷಿ ಆಯ್ತು ಒಂದ್ ಕಡೆ ತೆಗೆದು ಈ ಹಾಡಿತ್ತು. ಆಮೇಲೆ ಲೆಟರ್ ಓದಿ ಆದ್ಮೇಲೆ ನೀವೇನ್ ಮಾಡಿದ್ರಿ? ಏನಾದ್ರು ಹೇಳಿದ್ರ ಅವ್ರಿಗೆ? ನೀವು ಏನಾದ್ರು ಮತ್ತೆ ಲೆಟರ್ ಕೊಟ್ರ ಹೇಗೆ? ಲೆಟರ್ ನಡೀತು. ಆಮೇಲೆ ಆವಾಗ್ಲಿಂದ ಪತ್ರ ವ್ಯವಹಾರ ಶುರು ಆಯ್ತು. ಆಮೇಲೆ ಅವಾಗ SMS ಇರ್ಲಿಲ್ಲಮ್ಮ. ಮನೆಗೆ ನಂಗೆ ಅವ್ರ ಅಮ್ಮ ತುಂಬಾ ಕ್ಲೋಸ್ ಆಗೋದ್ರು. ಈ ಮಧ್ಯದಲ್ಲಿ ಹಿಂದಿ ಇದರಿಂದ ಸ್ವಲ್ಪ ಅವ್ರು ನನಗೆ ಬೇರೆ ಕಡೆ ಕೆಲಸ ಕೊಡ್ಸಿದ್ರು, ಅಲ್ಲಿ ಹೋಗ್ತಾ ಇದ್ದೆ, ಅವ್ರಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ. ಹಿಂಗೆಲ್ಲ ಆಗಿ ಸ್ವಲ್ಪ ಜಾಸ್ತಿ ಹೋಗೋದು ಬರೋದು. ಅಲ್ಲ, ಫಸ್ಟ್ ಅವ್ರನ್ನ ಏನಂತ ಕರೆದಿದ್ ನೀವು? ರವಿ ಅಂತಾನೆ ಕರೀತಾರೆ. ರವಿ ಅಂತಾನೆ ಕರೆದಿದ್ದು. ಆಮೇಲೆ ಮದ್ವೆ ಆದ್ಮೇಲೆ ಬೈದೇನೆ ಬಿಡಿಸಿದ್ರು. ಏನಂತ ಕರೀದಿ ಅಂತ? ಎಂತ ಮೂರ್ಖ ನೋಡಿ ನಾನು. ಇವಾಗ ಬಾಂಧವ್ಯ ರವಿ ಅಂತಾಳೆ. ಸಿಟ್ಟು ಬಂದ್ರೆ ತುಂಬಾ ಅನ್ಸಿದ್ರೆ ರಿಕ್ವೆಸ್ಟ್ ಮಾಡ್ಕೋಬೇಕಾದ್ರೆ ಹೇಳ್ತೀನಿ, ಅಲ್ಲಿ ಅವ್ರು ಬರೋದೇ ಇಲ್ಲ. ನೀವೇನ್ ಹೇಳ್ತೀರಾ ಸರ್ ಅವ್ರಿಗೆ? ಯಾರಿಗೆ? ಮೇಡಮ್ಗೆ. ನಾನು ಅವಳನ್ನ ಯಾವತ್ತೂ ಕರೆಯೋದು ಲಲಿತೆ, ಲಲಿತಾ ಅಂತ ಹಾಕಿದ್ದೀನಿ, ಆದ್ರೆ ಲಲಿತೆ ಅನ್ನೋದೇ ನಾನು ಕರೆಯೋದು. ಓಕೆ, ಹಾಗಾದ್ರೆ ಆ ಟೈಮಲ್ಲಿ ನಿಮ್ದು ಲವ್ ಶುರುವಾದಾಗ ಎಷ್ಟು ಪತ್ರ ಬರ್ದಿರ್ಬೋದು ಸರ್? ನೀವು ಅವ್ರಿಗೆ ನೆನ್ಪಿದ್ಯಾ? ನಾನ್ ಬರ್ದಿರೋದು ನೆನಪಿಲ್ಲ. ಆಕೆ ನನಗೆ 4 ವರ್ಷದಲ್ಲಿ ಒಂದು ದಿವಸನೂ ತಪ್ಪದೆ ದಿನಕ್ಕೊಂದು ಪತ್ರ ಬರ್ದಿದ್ದಾರೆ. ನಾನು ಧಾರವಾಡದಲ್ಲಿ ಓದ್ತಾ ಇದ್ದೆ, ದಿನಕ್ಕೊಂದು ಪತ್ರ. ಬಳ್ಳಾರಿಲಿದ್ದಾಗಲೂ ಪತ್ರ. ನಮ್ಮ ಪತ್ರ ಅಂದ್ರೆ ಅವಳು ಇಟ್ಕೊಂಡಿದ್ರೆ ನನ್ನ ಪುಣ್ಯ. ಅದು ನಮ್ಮ ಇಡೀ ಬದುಕಿನ ಚರಿತ್ರೆನೇ ಇದೆ ಅದ್ರ. ಅದು ಹಿಂದಿಲೇ ಇತ್ತ ಅಥವಾ ಕನ್ನಡದಲ್ಲೂ ಇತ್ತ ಪತ್ರಗಳಲ್ಲಿ? ಎಲ್ಲ ಲ್ಯಾಂಗ್ವೇಜ್ ಮಿಕ್ಸ್, ಕನ್ನಡ ಹಿಂದಿ ಮೇನ್. ಓಕೆ, ಮನೇಲಿ ನೀವಿಬ್ರು ಇದ್ದಾಗ ಯಾವ ಭಾಷೆಯಲ್ಲಿ ಮಾತನಾಡ್ತೀರಾ? ಕನ್ನಡ ಭಾಷೆ, ಉರ್ದು ಮಾತಾಡ್ತೀವಿ ನಾವಿಬ್ರು. ಹೌದಾ? ಓಕೆ. ಮೇಡಮ್ ಶೇರ್ ಅಂತಾರಲ್ಲ, ಮೈ ಪೆಟ್ ನೇಮ್ ಫಾರ್ ಹರ್ ಇಸ್ ಮೇಡಮ್ ಶೇರ್. ನೀವು ಕೇಳಿ. ಆಮೇಲೆ ಇನ್ನೇನ್ ಹೇಳ್ತಾರೆ? ಆಮೇಲೆ ನಿಮ್ಗೆ ಅಡ್ಗೆ ಮಾಡ್ಬೇಕಾದ್ರೆ ಏನಾದ್ರು ಹೆಲ್ಪ್ ಮಾಡ್ತಾರಾ ಸರ್? ಓ ಧಾರವಾಡ ನನ್ಗೆ ಕಲೀಗ್ಸ್ ಎಲ್ಲ ತಮಾಷೆ ಮಾಡೋರು. ಚಪಾತಿ ಗೊಜ್ಜು ಎಲ್ಲ ಅಂತ ಮೇಡಮ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಯಾಕೆಂದ್ರೆ ಇವ್ರು ಮಾಡ್ತಾ ಇದ್ರು. ಅದನ್ನ ನೋಡಿದ್ರು ಎಲ್ಲ ಬಂದು ಅದನ್ನ ಸ್ಕೂಲಲ್ಲೆಲ್ಲ ನನಗೆ ಟಾನ್ ಮಾಡೋರು. ಅವ್ರು ತುಂಬಾ ಚೆನ್ನಾಗಿರುತ್ತೆ, ಎಷ್ಟೊಂದು ಚಪಾತಿ ಎಷ್ಟೊಂದು ಗೊಜ್ಜು ಎಲ್ಲ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ, ಬೇಗ ಬೇಗ ಮಾಡ್ತಾರೆ ಅಂತ ನೋಡಿದ್ರೆ ಲಟಸ್ತಾ ಕೂತಿದ್ರು ಅವರೆಲ್ಲ ಬಂದಾಗ. ಸಾಟರ್ಡೇಸ್ ಎಲ್ಲ ಅವ್ರದೇ ಅಡಿಗೆ. ಸಾಟರ್ಡೇ ಇವಳು ಬೆಳಿಗ್ಗೆ ಶಾಲೆಗೆ ಹೋಗ್ಬೇಕು, ನಾನು ನಿರುದ್ಯೋಗಿ. ಎದ್ದು ಕೂಡಲೇ ನಾನು ಒಂದಿಷ್ಟು ಅಡಿಗೆ ಮಾಡಿಬಿಡ್ತಿದ್ದೆ. ಅಡಿಗೆ ಮಾಡಿ ನಾನು ಮಾಡಿದ ಸಾರು, ನಿಮ್ಮನ್ನು ಕರಿತೀನಿ ಒಂದ್ ದಿವಸ, ಕರಿತೀವಿ, ಇಬ್ರು ಕರಿತೀವಿ, ನೀವು ಬನ್ನಿ ದಯವಿಟ್ಟು ಬನ್ನಿ. ನಾನು ಮಾಡಿದ ಸಾರು ನನಗೇ ಉಳಿತಿರ್ಲಿಲ್ಲ, ಅಷ್ಟು ರುಚಿಯಾಗಿ ತಿಂತಿದ್ರು ಮಕ್ಕಳು. ಮೇಡಮ್, ಸಾಕಷ್ಟು ಲೆಟರ್ ಬರೆದಿದ್ದೀರಾ ನೀವು ಸರ್ಗೆ. ಸೊ ಆ ಲೆಟರ್ ನಲ್ಲಿ ಸರ್ಗೆ ಏನಂತ ಸಂಬೋಧಿಸ್ತಾ ಇದ್ರೆ? ಅಯ್ಯೋ, ಇಷ್ಟೊಂದು ಏನಾದ್ರು ವಿಶೇಷ ಇರಬೇಕು. ಅದನ್ನ ನಾನು ಯಾರಿಗೂ ಹೇಳಿಲ್ಲ, ಬಹಳ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದೆ. ಕೆಲವರೇನಾದ್ರು ಕದ್ದು ಮುಚ್ಚಿ ಓದಿದ್ರೆ ಗೊತ್ತಾಗಿರ್ಬೋದು ಅವ್ರಿಗೆ. ಮೇರಾ ಅಪ್ನಾ ರಾಜ್ ಅಂತ ಬರೀತಾ ಸರ್, ತಾವೇನಂತ ಬರೀತಾ ಇದ್ರಿ? ಏನಾದ್ರು ಬೇರೆ ಪೆಟ್ ನೇಮ್ ಏನಾದ್ರು ಇಟ್ಟಿದ್ರ? ಮನೆಯಲ್ಲೇನೋ ಶೇರ್ ನಂತ ಕರೀತಾ ಇದ್ರಿ? ಮನೆಯಲ್ಲಿ ಮೇಡಮ್ ಶೇರ್. ಪತ್ರ ಬರೆಯುವಾಗ ನನ್ನ ಪ್ರೀತಿಯ ಲಲಿತೆಗೆ. ಓಕೆ ಮೇಡಮ್, ನಿಮ್ಮಿಬ್ರದ್ದು ಲವ್ ವಿಷಯ ಮನೇಲಿ ಗೊತ್ತಾದಾಗ ಸೊ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು? ಮದ್ವೆ ಆಗೋದಕ್ಕೆ ಅಷ್ಟು ಬೇಗ ಒಪ್ಕೊಂಡ್ಬಿಟ್ರಾ? ಇಲ್ಲ, ಫಸ್ಟ್ ಬಹಳನೇ ಮನೇಲಿ ಗೊತ್ತಾಯ್ತು. ನಾನು ಲೆಟರ್ ಬರ್ದೆ ಮನೆಗೆ, ನಮ್ಮ ಅಪ್ಪ ಅಮ್ಮಂಗ್ ಬರ್ದೆ, ನಾನು ಅವ್ರ ಜೊತೆ ಬಹಳ ಹಂಚ್ಕೋತೀನಿ, ನಂಗೆ ಬೇರೆ ಎಲ್ಲೋ ನೋಡ್ಬೇಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವ್ರು ನಮ್ ತಂದೆಗೆ ಏನಾಗಿದೆ, 2-3 ಸಲ ಇವರು ಗೆಸ್ಟೆಡ್ ಆಫೀಸರ್ ಇದ್ರು. ಸೊ ಸರ್ಟಿಫಿಕೇಟ್ ಸಿಗ್ನೇಚರ್ಗೆ ಎಲ್ಲ ಹೋಗಿದ್ದಾರೆ. ಅವಾಗ ಹುಡ್ಗ ನೋಡಿದ್ರೆ ಚೆನ್ನಾಗಿದ್ದಾನೆ, ಓಕೆ ಅನಿಸ್ತಾ ಇದೆ. ಅದ್ರ ಒಳಗೆ ಎಲ್ಲಾರು ಕಲೀಗ್ಸ್ ಎಲ್ಲರೂ ಆಫೀಸಲ್ಲಿ ಇವನು ಸತ್ಯನಾರಾಯಣಪೇಟೆಗೆ ದೊಡ್ಡ ರೌಡಿ, ಬಳ್ಳಾರಿಗೆ ರೌಡಿ, ಇವನಿಗೆ ನಿಮ್ ಮಗಳನ್ನ ಕೊಡ್ತೀರಾ? ಖಂಡಿತ ಬೇಡ ಸರ್, ನಿಮ್ಮನೆ ಸಂಪ್ರದಾಯಕ್ಕೆ ಆಗದೇ ಇಲ್ಲ ಅಂತ ಶುರು ಮಾಡ್ಬಿಟ್ಟಿದ್ರು. ನನಗೆ ಅಷ್ಟೊತ್ತಿಗಾನೆ ಅವ್ರ ಅಮ್ಮ ತುಂಬಾ ಕ್ಲೋಸ್ ಆಗಿದ್ರು. ಇವ್ರ ಮನೆ ವಾತಾವರಣ ಇಷ್ಟ ಆಗಿತ್ತು, ಫಸ್ಟ್ ಆಫ್ ಆಲ್ ಇಷ್ಟ ಆಗಿದ್ರು. ಆಮೇಲೆ ನಮ್ಗೆ ಆತರ ನಾವು ಹೇಗಾರು ಮಾಡಿ ಪ್ರತಿಭಟನೆನ ನಾವು ಸರಿ ಮಾಡ್ಕೋಬಹುದು ಅಂತ ಬಂದ್ವಿ. ಕೊನೆಯಲ್ಲಿ ಅವರಲ್ಲಿ ಕೆಲವರು ಹೆಲ್ಪ್ ಮಾಡಿದ್ರು, ಫ್ರೆಂಡ್ಸ್ ಕೆಲವರು. ಲವ್ ಮ್ಯಾರೇಜ್ ಆಯ್ತಾ ಅಥವಾ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್ ಆಯ್ತು. ಬಟ್ ಅದೇ ಸರ್, ನಿಮ್ಮಲ್ಲಿ ಯಾರು ಅಪೋಸ್ ಮಾಡ್ಲಿಲ್ವಾ? ನಮ್ಮ ಮನೆಯ ಸಂಪ್ರದಾಯನೇ ಇಲ್ಲ.
ನಾವು ನಮ್ಮ ಮಕ್ಕಳು ಕೂಡ ಅಷ್ಟೇ ಇಂಟರ್ಕಾಸ್ಟ್ ಆಗಿದ್ದಾರೆ. ಇನ್ನೊಬ್ಬನಿದ್ದಾನೆ, ಅವನು ಇಂಟರ್ಕಾಸ್ಟೇ ಆಗ್ತಾ ಇದ್ದಾನೆ. ನಮ್ಮನೇಲಿ ಜಾತಿ ಇಲ್ಲ. ಜಾತಿಯಿಂದ ನಾವಿಬ್ರು ಒಂದೇ ಜಾತಿಯವರು, ಬ್ರಾಹ್ಮಣರಿಬ್ರು. ಇವರು ಹೊಯ್ಸಳ ಕರ್ನಾಟಕರು, ಬ್ರಾಹ್ಮಣರಲ್ಲೊಂದು ಉಪಜಾತಿ ಹೋಕ ಅಂತೀವಿ ನಾವು. ಅವಳು ಹೋಕ, ನಾನು ದಾರಿ ಹೋಕ. ಆಯ್ತಾ? ಆದ್ರೆ ನಮ್ಮಿಬ್ಬರ ಮಧ್ಯೆ ವಯಸ್ಸಿನ ಅಂತರದ್ದು ಸಮಸ್ಯೆ ಬಂತು. ಅವಳು ನನಗಿಂತ ಹಿರಿಯಳು ವಯಸ್ಸಿನಲ್ಲಿ. ಅದು ಟೀಚರ್ ಅಂದ್ಮೇಲೆ ಮೇಡಮ್, ಹಿಂದಿ ಸಿನಿಮಾ ನೋಡ್ಬೇಕು ರಾಜ್ ಕಪೂರ್ದು ನೀವು. ತೀತರ್ ತೀತರ್ ಆಗೆ ತೀತರ್ ಪೀಛೆ ತೀತರ್ ಬೋಲು ಕಿತ್ನೆ ತೀತರ್ ಸೀಮಾ ಗರೇವಾಲ್. ಅದು ಹೌದೇ? ಸಿಮಿ ಗರೇವಾಲ್. ಸಿಮಿ ಗರೇವಾಲ್ನ ರಾಜ್ ಕಪೂರ್ ಚಿಕ್ಕ ಹುಡುಗನ ಪ್ರೀತಿಸ್ತಾನೆ, ಟೀಚರ್ನ. ದಟ್ಸ್ ದ ಫಸ್ಟ್ ಲವ್. ಈ ಟ್ರೆಡಿಷನ್ ತುಂಬಾ ಬಂದಿದೆ. ಅದು ಟೀಚರ್ನ ಮದುವೆ, ಅದು ಸ್ಟೂಡೆಂಟ್ನ ಮದುವೆ, ಅದೆಲ್ಲ ಆಗಿದೆ. ಓಕೆ, ಲವ್ ಆಗಿ ಎಷ್ಟು ದಿನ ಆದ್ಮೇಲೆ ಮದ್ವೆ ಆಗಿದ್ದು? 75 ನಲ್ಲಿ ಲವ್ 75 ಅಲ್ಲಿ ನಮ್ದು ಪರಿಚಯ ಆಯ್ತು. ಅದು ಸ್ಲೋಲಿ ಫ್ರೆಂಡ್ಶಿಪ್ ಇಂದ ಲವ್ ಆಯ್ತು. ಆಮೇಲೆ ಮದ್ವೆ ಆಮೇಲೆ 79 ಮೇ 23 ಮದ್ವೆ ಆಗಿದ್ದೆಲ್ಲಿ ಚೌಟ್ರಿ ಅನ್ನೋದ್ರ ನೆನ್ಪಿದ್ಯಾ? ಅಯ್ಯೋ, ಅದು ನಮ್ ತಂದೆಗೆ ಒಂದ್ಸಲ ಅವರು ಅದು ಆ ಚೌಲ್ಟ್ರಿಲೇ ಮದ್ವೆ ಆಗ್ಬೇಕು ಅಂತ ಹೇಳ್ಬಿಟ್ರು. ಮೀನಾಕ್ಷಿ ಕಾಮಾಕ್ಷಿ ನೋಡು, ಅವಳಿಗೆ ಮರ್ತೋಗಿದೆ. ಅದು ವಾಸವಿ ಚೌಲ್ಟ್ರಿ. ಅದಕ್ಕೆ ಒಂದೇ ಒಂದು ಕಿಟಕಿನೂ ಇರಲಿ. ಬಳ್ಳಾರಿಯ ರಣ ಬಿಸಿಲು ಏನೋ ವಾಸವಿ ಚೌಲ್ಟ್ರಿಲಿ ಮದುವೆ ಅಂತಂದೆ. ನಮ್ಮ ಮಾವ ಒಂದ್ ಚಾರ್ಜ್ ಹಾಕಿದ್ರು, ಕೋಟ್ ಹೊಲ್ಸ್ಕೊಂಡ್ರೆ ಮಾತ್ರ ಮಗಳನ್ನ ಕೊಡ್ತೀನಿ ಅಂತ. ಆ ಫುಲ್ ಸೂಟ್, ಬಳ್ಳಾರಿ ಶಕೆಯಲ್ಲಿ ಆ ಕೋಟು, ಕಿಟಕಿ ಇಲ್ಲ, ಫ್ಯಾನ್ಗಳಿರೋ ಕಾಲನೇ ಅಲ್ಲ, AC ಅಲ್ಲಿ ಬರ್ಬೇಕು. ತೊಯ್ದು ತೊಪ್ಪಾಗಿ ಬೆಂದ್ಬಿಟ್ಟಿದೆ ಒಳಗೆ. 2 ಸಲ ಮಂಟಪದಿಂದ ಆಚೆ ಹೋಗಿ ಬಂದ್ರು. ಸಿಗರೇಟ್ ಸದಕ್ಕೆ ಎದ್ದೋದೆ. ಅವಾಗ್ಲಿಂದನೇ ಸಿಗರೇಟ್ ಸೇರ್ತಾ ಇದ್ರ ಮೇಡಮ್? ನೀವ್ ಅದನ್ನ ಅಪೋಸ್ ಮಾಡ್ಲಿಲ್ವಾ ಹಾಗಾದ್ರೆ? ಅದನ್ನ ಎಷ್ಟು ಟ್ಯಾಕ್ಸ್ಫುಲ್ ಆಗಿ ಮಾಡಿದೆ ನಾನು ಕೇಳಿ. ಬಿಟ್ಬಿಡ್ತೀನಿ, ನಾಳೆ ಬಿಟ್ಬಿಡ್ತೀನಿ, ನೀನು ಒಪ್ಕೋ, ನಾ ಬಿಟ್ಬಿಡ್ತೀನಿ ಅಂತಂದೆ. ಬಿಡ್ಲೆ, ಕಡೆ ಪಕ್ಷ ನನ್ನೆದುರಿಗೆ ಸೇದ್ಬೇಡ ಅಂತ. ಇಲ್ಲ ಇಲ್ಲ, ಇನ್ಸದಲ್ಲ ತಗೊಂತ ಆರಿಸ್ದೆ, ಮತ್ ಹಚ್ಚಿದೆ. ಕಡೆಗೆ ಹೆಂಗ ಅಭ್ಯಾಸ ಆಗಿದೆ ಅಂದ್ರೆ, ಈಗ ತುಂಬಾ ಹೊತ್ತು ಸೇದ್ದೆ ಹೋದ್ರೆ ಯಾಕೋ ಮಿಸ್ ಮಾಡ್ತೀನಿ. ಸುಳ್ಳು ಹೇಳ್ತಿದಾರಂತ ಮೇಡಮ್ ಹೇಳ್ತಿದ್ದಾರೆ ಸರ್. ಇವತ್ತಿಗೂ ಅವಳಿರೋ ರೂಮಲ್ಲಿ ನಾನಿರ್ ಕುಡ್ದು, ನಾನಿರೋ ರೂಮಲ್ಲಿ ಅವಳಿರ್ ಕುಡ್ದು. ಯಾಕಂದ್ರೆ ಅವಳಿಗೆ ಸಿಗರೇಟ್ ವಾಸನೆ ಆಗಲ್ಲ. ಆಮೇಲೆ ಮೊಮ್ಮಕ್ಕಳು ಬೇರೆ ಸೇರ್ಕೊಂಡ್ಬಿಡ್ತಾರೆ. ಆ ಕಾಟದ ಮಧ್ಯೆ ನನ್ನನ್ನು ಹೊರಗಾಕ್ಯಾರ. ಐ ಆಮ್ ಅನ್ ಔಟ್ ಕಾಸ್ಟ್ ಇನ್ ಮೈ ಫ್ಯಾಮಿಲಿ. ಮೊಮ್ಮಕ್ಳೆಲ್ಲ ದದ್ದಾಜಿ ತರ ಆಗ್ಬೇಕು ಅಂತವೆ. ನನ್ ಜೊತೆ ಅವ್ರಿಗೆ ಇವ್ರನ್ನ ಮಿಸ್ ಮಾಡ್ಕೋತಾರಲ್ಲ, ಅದಕ್ಕೆ ಅವರೆಲ್ಲ ನಾವು ದದ್ದಾಜಿ ತರ ಆಗ್ತೀವಿ ಅಂತ ದಾದಾಜಿ ಅಂತ ಕರೀತಾರೆ. ದೇ ಲವ್ ಮಿ ಸೋ ಮಚ್. ನಾನೊಂದ್ ದಿವಸ ಸಿಗರೇಟ್ ಹಚ್ಕೊಂಡೆ, ಅವ್ನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಅವನು ಅಲ್ಲಿವರೆಗೂ ಯಾರು ಸಿಗರೇಟ್ ಸೇರೋದು ನೋಡಿರಲಿಲ್ಲ. ಮನೇಲಿ ಊದಿನ ಕಡ್ಡಿ ಹಚ್ತಾರಲ್ಲ, ಅದನ್ನ ನೋಡಿದ್ದಾನೆ. ನೋಡಿ ಹಿಂಗೆ ನೋಡಿ ಮಾಮಿ ಮಾಮಿ ಅಂತ ಆರಿಸ್ಬಿಟ್ಟೆ. ಓಕೆ ಮೇಡಮ್, ನೀವು ಮದುವೆ ಆದ್ಮೇಲೆ ಸರ್ ಎಷ್ಟು ದಿನ ಕೆಲಸ ಮಾಡ್ತಾ ಇರಲ್ಲ, ಅಂದ್ರೆ ಮನೇಲೇ ಇದ್ರು? ಎಷ್ಟು ದಿನ ನೀವ್ ಹೇಗೆ ಸಂಸಾರ ನಿಭಾಯಿಸಿದ್ರಿ ಆ ಟೈಮಲ್ಲಿ? ಅವರು ಅಮ್ಮ ಸಪೋರ್ಟ್ ಇದ್ರು ನಮ್ಗೆ ಸ್ವಲ್ಪ ವರ್ಷ ಎಲ್ಲ. ಅವರು ಕೆಲಸ ಅಂತಂದ್ರೆ ಪೂರ್ತಿ ಕುತ್ಕೋತಾ ಇರ್ಲಿಲ್ಲಲ್ಲ, ಬರೀ ತಲೆ ಇರೋರು, ಮತ್ತೆ ಏನಾದ್ರು ಒಂದು ಯಾವ್ದೋ ಒಂದ್ ಏನೋ ಫ್ರೀಲಾನ್ಸ್ ಇಟ್ಕೊಂಡು ಹೋಗಿರೋರು, ಏನೋ ಒಂದ್ ಮಾಡ್ತಾ ಇರೋರು, ಸುಮ್ನೆ ಕೂತಿರ್ತಿರ್ಲಿಲ್ಲ. ಅಂತೂ ಇದ್ರು, ಅದ ನಮಗ್ ನಿರುದ್ಯೋಗಿ ಅಂತ ಅವ್ರು ಅನ್ನಸಲೇ ಇರ್ಲಿಲ್ಲ. ಅವ್ರ ಮಾತು ಅದು ಅವ್ರ ಇದ್ರಲ್ಲೇ ನಮ್ಗೆ ಗೊತ್ತೇ ಆಗ್ತಿರಲ್ಲ. ಅವರು ನಾನು ಸ್ಕೂಲ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಅವ್ರು ನಮ್ಮ ಅತ್ತೆ ಹೇಳ್ಬಿಟ್ಟಿದ್ರು ನನ್ಗೆ, ಗವರ್ಮೆಂಟ್ ಜಾಬ್ ಸಿಕ್ ಮೇಲೆ ನಿನ್ ಮದ್ವೆ ಮಾಡೋದು ಅಂತ. ಬಟ್ 78 ಅಲ್ಲಿ ನನಗೆ ಸಿಕ್ತು, DLFC ಸೆಲೆಕ್ಷನ್ ಸಿಕ್ತು. 79 ಮದ್ವೆ ಇಟ್ಟಿದ್ರು. ನನಗೆ ಪ್ರಮಾಣ ತಗೊಂಡ್ರು, ನೀನು ನಂಬ್ಕೊಂಡು ಕೆಲಸ ಬಿಡ್ಬಾರ್ದು, ಜಾಬ್ ಬಿಡ್ಬಾರ್ದು, ನಂಬ್ಕೊಂಡು ರಿಸೈನ್ ಮಾಡ್ಬೇಡ ಅಂತ. ಒಂದು. ಎರಡನೇದು, ಈ ಸೈಟ್ ನ, ಈ ಮನೆನ ಕೋರ್ಟ್ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಜಾಮೀನು ಕೊಡ್ಬೇಡ. ಅಷ್ಟು ನನಗೆ ಸಿನಿಮಾಗಳೆಲ್ಲ ಗೊತ್ತರ ಕೈ ಮೇಲೆ ಭಾಷೆ ಓಡು ಅಂತಂದ್ರು, ಇದ್ಯಾಕೆ ಹಿಂಗೆಲ್ಲ ಅಂತ. ಇಲ್ಲ ಅಮ್ಮ ಖಂಡಿತ ಮಾಡಕ್ ಇಲ್ಲ, ನಿಂಗೆ ಗೊತ್ತಿಲ್ಲ, ನೀನ್ ನನ್ಗವೆಲ್ಲ ನಂಬ್ತಿದ್ದಾದ್ರಿಂದ ಅವರಿಗೆ ಅದೇ ತರ ಒಂದ್ ಕೆಲಸ ಮಾಡಿದ್ರಿ. ಇವಳಿಗೆ ಫಸ್ಟ್ ಇವಳು ಪ್ರೀತಿಸಕ್ ಶುರು ಮಾಡಿದ್ಮೇಲೆ ಇವಳಿಗೆ ತೋರ್ಸಿದ್ರು ನನ್ನ ರೂಮು, ನನ್ನ ಸಿಗರೇಟು, ಬೀಡಿ, ಆಮೇಲೆ ನನ್ನ ಹಳೆ ಪ್ರೇಮ ಪತ್ರಗಳು ಇತರಿಗೆ ಬರೆದಂತದ್ದು. ನಮ್ಮಿಬ್ರು, ನನ್ನ ಇನ್ನೊಬ್ಬ ಹುಡುಗಿ ಇದ್ಲು, ಅವಳ ಜೊತೆಗೆ ಸ್ಪ್ಲಿಟ್ ಆದಾಗ ನಮ್ಮನ್ನ ರಾಜ್ಯ ಮಾಡ್ಸಕ್ ಬಂದು ಈ ಅಮ್ಮ ಕೆಲಸ ಮಾಡಿದೆ ನಾನು ಇವರಿಗೆ. ನೀವೇ ಸಿಕ್ಕಾಕೊಂಡ್ರಿ. ಗ್ರೇಟ್ ಎಕ್ಸ್ಪೀರಿಯನ್ಸ್. ವಿ ಟ್ರಾವೆಲ್ಡ್ 39 years ಟುಗೆದರ್. ಒಂದ್ ಟೈಮಲ್ಲಿ ಧಾರವಾಡಕ್ಕೆ ಸರ್ ಓಡ್ ಹೋದ್ರು ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ ಓಡೋದೆ. ಎಲ್ಲಿಗೆ ಅಂತ ಕೇಳಿ? ಎಲ್ಲಿಗೆ ಹೋಗಿ? ಮಲೆಯ
ಎಷ್ಟು ದಿನ ಇದ್ರು ಅಲ್ಲಿ? ಸುಮಾರು ಒಂದು 90 days. ಹೇಳ್ಬಿಟ್ಟು ಹೋಗಿದ್ರ ನಿಮ್ಗೆ? ಇಲ್ಲ ಇಲ್ಲ, ಆಮೇಲೆ ಸನ್ಯಾಸ ತಗೋಬೇಕು ಅಂತ ಹೋಗಿದ್ದೆ ಅಂತ ಕೂತಿದ್ರು. ನೊಮ್ಯಾಡ್, ನಾನು ಮ್ಯಾವರಿಕ್, ಓಡಾಡ್ತಲೇ ಇರ್ತೀನಿ ನಾನು, ಒಂದ್ ಕಡೆ ಇರೋನಲ್ಲ ನಾನು. ಆಮೇಲೆ ಬಂದ್ರೆ ನಾವು MA ಸೀಟು ಸಿಕ್ಕಿದ್ವಿ. ಏನ್ ಮಾಡಿದ್ಲು, ನಾನು ಬರೋ ಹೊತ್ತಿಗೆ ನಾನು BA ಮಾರ್ಕ್ಸ್ ಕಾರ್ಡ್ ಇಟ್ಟು ಫೇಕ್ ಸಿಗ್ನೇಚರ್ ಮಾಡಿ ಒಂದು ಅಪ್ಲಿಕೇಶನ್ ಕರ್ನಾಟಕ ಯೂನಿವರ್ಸಿಟಿಗೆ ಹಾಕಿದ್ಲು, ಟು ದಿ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿ. ಬರೋ ಹೊತ್ತಿಗೆ ಸೀಟ್ ರೆಡಿ ಇತ್ತು ನಂಗೆ. ಹಠ ಮಾಡಿ ಇವಳು ನಮ್ಮಮ್ಮ ಇಬ್ರು ಸೇರಿ ನನ್ ಕಳ್ಸೋರು, ನಾವು ಹೋಗಲ್ಲ ಅಂತ. ನಾನು ನಮ್ಮಮ್ಮನ ದುಡ್ಡಲ್ಲಿ ಓದಲ್ಲ ಅಂತ ಒಂದು ಹಠ ಇತ್ತು. ಇವಳು 100 ರೂಪಾಯಿ ಕಳ್ಸೋಳು, ನಮ್ಮ ಅಕ್ಕ 100 ರೂಪಾಯಿ ಕಳ್ಸೋಳು. ಆ ದುಡ್ಡಿನಲ್ಲಿ 200 ರೂಪಾಯಿ ಒಂದು ತಿಂಗಳಿಗೆ ಖರ್ಚು. ಓದ್ದೆ, MA ಮಾಡಿದೆ. With a very wonderful performance, I was a very bright student. ಮೇಡಮ್, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ 39 ವರ್ಷದ ಪರಿಚಯದಲ್ಲಿ ಅವರ ಯಾವ ಗುಣ ನಿಮ್ಗೆ ತುಂಬಾ ಇಷ್ಟ ಆಗಿದ್ದು? ಯಾಕೆಂದ್ರೆ ಒಂದು ಪ್ರತಿಭೆ ಇರುವಂತಹ ವ್ಯಕ್ತಿ ಅಲ್ಲ, ಕವಿ, ಲೇಖಕ, ಪತ್ರಕರ್ತ, ನಟ, ಸಾಕಷ್ಟು ಪ್ರತಿಭೆ ಉಳ್ಳಂತಹ ವ್ಯಕ್ತಿ. ಸೊ ಯಾವ ಗುಣ ನಿಮ್ಗೆ ತುಂಬಾ ಇಂಪ್ರೆಸ್ ಮಾಡಿದ್ದು? ಅವರಲ್ಲಿ ಹೇಳ್ಬೇಕು ಅಂದ್ರೆ ಎಲ್ಲಾದ್ರೂ ಇಷ್ಟ ಆಗತ್ತೆ ನನಗೆ. ಅವ್ರನ್ನ ನಾನು ಹಾಗೆ ಹೇಳ್ತೀನಿ, ನಿಮ್ ಸಹಿಸೋದ್ ಕಷ್ಟ, ಆದ್ರೆ ಎಲ್ಲಾದ್ರೂ ನಂಗೆ ಇಷ್ಟ ಆಗತ್ತೆ ಅಂತ ಹೇಳ್ತೀನಿ. ಅವರು ಕೋಪಿಸ್ಕೊಂಡ್ರೂ ಬೇಜಾರಾಗಲ್ಲ, ಅದಕ್ಕೊಂದು ಏನೋ ಒಂದು ರೀಸನ್ ಇರುತ್ತೆ. ಅವರ ಪ್ರೀತಿ, ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬಾ ಹೆಂಗರಲು. ನೋಡೋದಕ್ಕೆ ಮಾತ್ರ ಇವ್ರು ಏನಪ್ಪ ಹಿಂಗೆ ಅಂತ ಅನಿಸ್ಬೋದು ಜನರಿಗೆ, ಆದ್ರೆ ಬೇಗ ಕರಗ ಹೋಗ್ತಾರೆ ಅವರು. ಅವ್ರನ್ನ ಮಾತಾಡ್ಸೋ ರೀತಿ ಇದೆಯಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಆ ಇದ್ರ ಮೇಲೆ ತುಂಬಾ ಬೇಗ ಇದಾಗ್ಬಿಡ್ತಾರೆ. ಒಂದೊಂದ್ಸಲ ಅದು ತೊಂದ್ರೆನೂ ಕೊಡುತ್ತೆ ಬೇರೆ ದೃಷ್ಟಿನಲ್ಲಿ. ಬಟ್ ನನಗೆ ಒಂಥರ ಅವರಲ್ಲಿರೋ ಗುಣ ತುಂಬಾ ಇಷ್ಟ ಆಯ್ತು. ಆಮೇಲೆ ಮಾನವೀಯತೆ, ಎಲ್ಲರನ್ನೂ ಒಂದೇ ರೀತಿ ನೋಡ್ತಾರೆ. ಅವ್ರ ಮೇಲೆ ಕೇಳು, ಅವ್ರದ್ದು ಸೌಕರ್ಯ, ಇವ್ರು ಬಡವರು, ಆತರ ಯೋಚನೆನೇ ಇಲ್ಲ ಅವ್ರ ತಲೆಯಲ್ಲಿ, ಬಂದೇ ಇಲ್ಲ ಅದು ಮೊದ್ಲಿಂದನೂ. ಮನೆಯಲ್ಲ ಅಮ್ಮನಿಂದನೂ ಹಂಗೆ ಮಾಡ್ಕೊಂಡ್ ಬಂದಿದೆ. ಇಷ್ಟ ಆಗತ್ತಂತರ ಎಲ್ಲ, ಯಾವ್ದನ್ನ ಬಿಡ್ಲಿ ಅದನ್ನ ತೆಗಿಲಿ ಅನ್ನೋತರ. ಕೆಲವೊಂದು ತಪ್ಪುಗಳನ್ನ ಮಾಡ್ದಾಗ ಕೂಡ ಅವ್ರನ್ನ ದಂಡಿಸ್ಬೇಕು ಅಂತ ಅನ್ಸಲ್ಲ, ಅಷ್ಟು ಇಷ್ಟ ಆಗ್ಬಿಡ್ತಾರೆ. ಅದೇ ದೊಡ್ಡ ಮತ್ತು ನನ್ನ ಸೌಭಾಗ್ಯ. ಹೌದು. ಓಕೆ, ಇನ್ನ ನಿಮ್ಮಿಬ್ರು ಮಧ್ಯೆ ಯಾವಾಗ್ಲಾದ್ರೂ ಜಗಳ ಏನಾದ್ರು ಆಗಿದ್ಯಾ? ಜಗಳ ಹಾಗೆ ಎಲ್ಲ, ಜಗಳ ಮಾಡು ಅಂತ ಎಲ್ಲರೂ ಅಂದ್ರೂ ಬರಲ್ಲ ಜಗಳ ಮಾಡಕ್ ನಮ್ಗೆ. ಸರ್, ನೀವು ಅವಳು ಸುಳ್ಳು ಹೇಳ್ತಾಳೆ. ಒಂದ್ಸಲ ಆಯ್ತು ಅದು, ನಾನು ಸ್ವಲ್ಪ ರಾತ್ರಿ ಸಂಧ್ಯಾ ವಂದನೆ ಮಾಡ್ಕೊಂಡು ಮನೆಗೆ ಹೋದೆ. ನಮ್ಮಮ್ಮ ವರಾಂಡದಲ್ಲಿ ಮಲಗಿದ್ರು. ಬಳ್ಳಾರಿಲೆಲ್ಲ ನಾವು ಜಗಲಿ ಮೇಲೆ ಮಲಗೋರೆ, ಸಾಮಾನ್ಯ ರೂಮ್ಗಳಲ್ಲಿ ಮಲಗಕ್ಕಾಗಲ್ಲ, ಶಕೆ. ಊಟ ಆಯ್ತಾ ಅಮ್ಮ ಅಂದೆ. ಆಯ್ತಪ್ಪ, ನಿನ್ನ ಹೆಂಡತಿ ಹೊಟ್ಟೆ ತುಂಬಾ ಬಡಿಸಿಲ್ವ ಮಾಡಿ ಊಟ ಆಯ್ತು ಅಂದ್ಲು. ಎಲ್ಲೋ ರಾಂಗ್ ಆಗಿದೆ ಅಂತ ಅನ್ಕೊಂಡೆ. ಹೋಗಿ ನೋಡಿದ್ರೆ ಬೆಡ್ರೂಮ್ ನಲ್ಲಿ ಇವಳು ಆ ಅಶೋಕವನದಲ್ಲಿ ಸೀತಾದೇವಿ ಕೂತಿದ್ಲಲ್ಲ, ಹಂಗ್ ಕೂತಿದ್ಲು. ಏನೇ ಅಂತಂದೆ. ಅನ್ಬೋದಾ? ಸಿ, ಶಿ ಇಸ್ ಅ ಪೋಸ್ಟ್ ಗ್ರಾಜುಯೇಟ್, ಮೈ ಮದರ್ ವಾಸ್ ಅ ಪೋಸ್ಟ್ ಗ್ರಾಜುಯೇಟ್. ಯಾರಿಗೆ ಬುದ್ಧಿ ಹೇಳಿ ನಾನು? ಒಂದು ಹೊಸ ಟ್ರಿಕ್ ಕಂಡ್ಕೊಂಡೆ. ನೋಡು, ಅಮ್ಮನ ಮುಂದೆ ಒಂದು ಮಾತು ಬೈದು ಬಿಡ್ತೀನಿ, ಸುಮ್ಮನೆ ಬಯಸ್ಕೊಂಡ್ಬಿಡು, ಅಮ್ಮಂಗೊಂದು ಸಮಾಧಾನ ಆಗುತ್ತೆ. ವಹಿಸ್ಕೊಂಡಲ್ಲ ಮಗ ಅಂತ ಅಂದ್ರೆ ಎಸ್ ಹಿ ಇಸ್ ವಿತ್ ಮೀ ಅಂತ ಅನ್ಸುತ್ತೆ ಅಂತ ಕರೆದೆ. ಇವಳನ್ನ ಬಂದ್ಲು ಪಾಪ. ಬಂದ್ರೆ ಪ್ರತಿಮಾ ಹಿಂಗೆ ಹೇಳ್ತೀನಿ, ಬೈದೆ. ಅವಳಿಗೆ ಏನ್ ಸಿಟ್ಟು ಬಂತು ಅನ್ನೋ ತಿರ್ಕೊಂಬೈದು. ಒಂದೇಟ್ ಕೊಟ್ಟೆ, ಅಮ್ಮನ ಎದುರುಗಡೆ ಕೊಟ್ಬಿಟ್ಟೆ. ಕಿವಿಲ್ ರಕ್ತ ಮುಟ್ತಿ ಅವಳಿಗೆ. ನಮ್ಮಮ್ಮ ತಕ್ಷಣ ಹೇಳ್ಕೊಂಡು ಬಾಚ್ ಸತ್ಕೊಂಡು ಅವಳನ್ನ ಕೂಡ್ಸ್ಕೊಂಡು ಕಿವಿ ಮುಟ್ಟಿ ರಕ್ತ ಒರೆಸಿ, ನೀನು ಗಂಡಸೇನೋ ನೀನು? ನಮ್ಮಪ್ಪ 4 ಮದುವೆ ಆಗಿದ್ದ. 4 ಮದುವೆ ಆಗಿದ್ದ ನಿಮ್ಮಪ್ಪ ಒಂದ್ ದಿವಸಕ್ಕೆ ಕೈ ಎತ್ತಲಿಲ್ಲ. ಇರೋ ಗಂಡವ್ರ ಮನೆ ಹುಡುಗಿನ ಕರ್ಕೊಂಬಂದು ಮನೇಲಿಟ್ಕೊಂಡಿದ್ಯಾ? ಕೆನ ಹೊಡಿದ್ಯಾ ನೀನು? ದಟ್ ವಾಸ್ ದ ಲಾಸ್ಟ್ ಡೇ. ಐ ನೆವರ್ ಬೆಟ್. ಜಗಳ ನಮ್ಮಿಬ್ಬರ ಮಧ್ಯೆ ಬರೋದೇ ಇಲ್ಲ. ಬರೋದು ಒಂದೇ, ಅವಳು ಬೈತಾಳೆ, ಅಂದ್ರೆ ಮತ್ತೆ ಅವತ್ತಿನ ದಿನ ಆದ ನಂತರ ಮತ್ತೆ ರಿಪೀಟ್ ಆಗಿಲ್ಲ? ಯಾವತ್ತೂ ಇಲ್ಲ, ಯಾವತ್ತೂ ಇಲ್ಲ, ಯಾವತ್ತೂ. ಓಕೆ ಮೇಡಮ್, ಇನ್ನೊಂದು ವಿಷಯ ಅಂದ್ರೆ ಮದುವೆ ಆದ ಮೊದಲನೇ ರಾತ್ರಿ ಅವ್ರು ನಿಮ್ಗೆ ಹೇಳಿದ ಮೊದಲನೇ ಮಾತು ಯಾವ್ದು ಅಂತ? ನಾನು ಒಂದ್ ರೀತಿ ಎಷ್ಟೇ ಪರಿಚಯ ಇರ್ಲಿ ಏನೋ ಇಲ್ಲ, ಅಂದ್ರೆ ಸಂಕೋಚ ಇತ್ತು. ನನ್ನ ಹತ್ರ ಒಂದು ತುಂಬಾ ಸೀರಿಯಸ್ ಆಗೇ ಬಂದ್ರು. ಇವ್ರು ಈ ತರ ಇರಲ್ವಲ್ಲ, ಇವ್ರೇನ್ ಹಿಂಗಿದಾರಲ್ಲ ಅನ್ಕೋಬೇಕು ನಾನು. ಅವಾಗ ಅವ್ರು ಹೇಳಿದಷ್ಟೇ, ನಿಂಗೊಂದು ಫಸ್ಟ್ ಇವತ್ತು ನಿನ್ನ ನೆನ್ಪಿಟ್ಕೊಳ್ಳೋ ದಿವಸ ಇವತ್ತು. ಸೊ ಅದಕ್ಕೋಸ್ಕರ ನಿಂಗೆ ಹೇಳ್ತೀನಿ, ನಾವು ಎಷ್ಟು ವರ್ಷ ಬದುಕ್ತೀವೋ ಗೊತ್ತಿಲ್ಲ, ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು. ಯಾಕಂದ್ರೆ ಅಮ್ಮನ ನಮಗೂ ಅವ್ರಿಗೆ ಕಂಪೇರ್ ಮಾಡಿದಾಗ ಅಮ್ಮನ ಆಯ್ತು ನಾವು ಹೇಳಕ್ಕಾಗಲ್ಲ. ಸೊ ಅಮ್ಮನ ಜೊತೆ ಚೆನ್ನಾಗಿರ್ಬೇಕು, ನಾವು 3 ಜನ ಚೆನ್ನಾಗಿರ್ಬೇಕು.
ಅದನ್ನ ಹೇಳ್ಕೊಂಡು ಇದೇ ಯಾರು ಈ ತರ ಹೇಳಕ್ ಸಾಧ್ಯನಾ ಅಂತ ಅನಿಸ್ತು ನನ್ಗೆ ಹಾಗೆ ನಮ್ಮ ಅಮ್ಮನ ಕಡೆ 10 ವರ್ಷ ನೋಡ್ಕೊಂಡ್ಲು. ನಾನು ಋಣಿ. ನನ್ನ ತಾಯಿನ ಒಂದು ಕೂದಲು ಕೊಂಕದ ಹಾಗೆ ನೋಡ್ಕೊಂಡು ಆಕೆ ಆಶೀರ್ವಾದ ಇವತ್ತು ನಮ್ಮನ್ನ ಈ ಸ್ಥಿತಿಗೆ ತಂದಿದೆ. ಅವರಿಗೆ ತುಂಬಾ ಇಷ್ಟ ಈ ಮಗ ಅಂದ್ರೆ ಅಷ್ಟು ನಾನು ಇದ್ದದೇ ನೋಡೇ ಇಲ್ಲ ಆತರ. ಇವರು ದೊಡ್ಡಪ್ಪ ಸಾಕಿದವರು ಪ್ರತಿಯೊಬ್ರು ಇವ್ರನ್ನ ಎಷ್ಟು ನನ್ಗೆ ನಾವೆಲ್ಲ ಒಂದ್ ತುಂಬಾ ಕುಟುಂಬದಲ್ಲಿ ಬೆಳೆದವ್ರಲ್ಲ, ಏನೇ ಇದ್ರೆ ಎಲ್ಲರೂ ಅವ್ರು ಇವರು ಹಂಚ್ಕೊಂಡ್ ಜಗಳ ಮಾಡ್ಕೊಂಡು ತಿನ್ನೋದು. ಇವ್ರೊಂದು ಮಾವಿನ ಹಣ್ಣು ತರೋರು, ನಮ್ಗೆಲ್ಲ ಇಷ್ಟಿಷ್ಟು ಸಣ್ಣ ಸಣ್ಣ ಮಾವಿನ ಹಣ್ಣು ಇಟ್ಬಿಟ್ಟು ನಿಮ್ಗೆಲ್ಲ ಹೇಳ್ಬಿಡೋರು. ದೊಡ್ಡ ಮಲಗವ ಹಿಡ್ಕೊಂಬಂದು ಅದನ್ನ ಸಿಪ್ಪೆ ತೆಗೆದು ನೀಟ್ ಮಾಡಿ ಹೋಳೋಳ್ ಹಾಕಿ ಒಂದ್ ಹಣ್ಣು ಟೇಸ್ಟ್ ಕೊಡ್ತಿರ್ಲಿಲ್ಲ ನಮ್ಗೆ ಅದ್ರದ್ದು. ಅವರು ನೋಡ್ತಿರ್ಲಿಲ್ಲ. ರವಿಗಾಡಿಕೆಯಿಂದನೂ ಅದೇನೋ ತೆಲುಗಲ್ಲಿ ಹೇಳೋರು ಇವನಿಗೆ ರವಿಗೆ ಅಂತ ತೆಗೆದುಕೊಳಕ್ ಹೋದ್ರೆ ಒಂದ್ ತಗೋತೀನಿ ಅಲ್ಲಿದೆ ತಗೋ ಅಂತ ತೋರ್ಸೋರು. ಅಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ರು. ಎಷ್ಟು ವರ್ಷ ಆದ ನಂತರ ಮಕ್ಕಳಾಗಿದ್ದು? ಎಷ್ಟು ಜನ ಮಕ್ಕಳಿದ್ದಾರೆ? 1 ವರ್ಷ ಆದ್ಮೇಲೆ 79 ಮದ್ವೆ ಆಗಿದ್ದು. ರಿಸಲ್ಟ್ ಇಮಿಡಿಯೇಟ್ ಕೊಟ್ರಿ. ಡಿಸೆಂಬರ್ ಅಲ್ಲಿ ದೊಡ್ಡ ಮಗಳು ಚೇತನ ಹುಟ್ಟಿದ್ದು. ಫಸ್ಟ್ ಡೆಲಿವರಿ ಆದಾಗ ಸರ್ ಎಲ್ಲಿದ್ರು? ನಮ್ದು ಸ್ವಲ್ಪ ಕ್ರಿಟಿಕಲ್ ಆಯ್ತು ಆ ಟೈಮಲ್ಲಿ. ಬೆಳಗ್ಗೆಯಿಂದ ಓಡಾಡ್ಸಿ ಡಾಕ್ಟರ್ ಹೋದ್ವಿ. ತೊಂದರೆ ಆಗೋಗಿದ್ದ ತಕ್ಷಣ ಏನೇ ಡೆಲಿವರಿ ಆಗ್ಬಿಡುತ್ತೆ ಅನ್ಕೊಂಡು ಹೋದ್ರೆ, ಇಲ್ಲ ವಾಕ್ ಮಾಡಿ ಅಂತ ಹೇಳಿ ಸಂಜೆವರೆಗೂ ವಾಕ್ ಮಾಡಿಸ್ತಾರೆ, 4 ಗಂಟೆವರೆಗೂ. ಆಮೇಲೆ ಡಾಕ್ಟರ್ ಒಳಗಡೆ ಕರ್ಕೊಂಡ್ರು, ಏನೋ ಸಮ್ಮೆಲ್ಲ ಆಯ್ತು. ಓಕೆ, ಡೆಲಿವರಿ ಆಯ್ತು. ನನ್ ಫುಲ್ ಎಚ್ಚರನೇ ಇರ್ಲಿಲ್ಲ. ಅಷ್ಟೊತ್ತಿಗೆ ಯಾರೋ ಬಂದು ನಮ್ ಲೇಡಿ ಡಾಕ್ಟರ್ ಮೇಡಮ್ ಅವರು ಶಾಂತ ಸೀತಾರಾಮ್ ಅವರು ಒಂದ್ ಲೆಟ್ರ್ ಕೊಟ್ರು. ನೋಡಮ್ಮ ನಿನ್ ಗಂಡ ಕೊಟ್ಟಿದ್ದಾನೆ ಅಂತ ಅಂದ್ಬಿಟ್ಟು. ಆಮೇಲೆ ಲೆಟ್ರು ಒಂದ್ ಬರ್ಕಲ್ಸಿದ್ರು ಅಷ್ಟೇ ಅವರು. जो खुशी मिली है मुझको ಅವರದನ್ನ ಓದಿ ಅವ್ರ ಕವಿತೆ ಮೂಲಕ ನಿಮ್ಗೆ ಲೆಟರ್ ಓದಿದ್ರು. जो खुशी मिली है मुझको उसे कैसे मैं बताऊं. ಮೊದಲು ತುಂಬಾ ಚೆನ್ನಾಗಿ ಹಾಡ್ತಾರೆ. ಅವರೆಲ್ಲ ಹೆಣ್ಮಗುನೇ ಬೇಕು ಅಂತ ಕೇಳಿದ್ರು. ತುಂಬಾ ಎಲ್ಲರೂ ಹೆಣ್ಮಗು ಬೇಕು ನಮ್ಮ ಮನೆಗೆ. ಬಹಳ ವರ್ಷದ 60 ವರ್ಷದ ನಂತರ ಹುಟ್ಟಿಲ್ಲ ಹಾಗಾಗಿ ಅದೊಂದು ಟೆನ್ಷನ್ ಇತ್ತು ಏನಾಗತ್ತು ಅಂತ. ಎಲ್ಲರೂ ಗಂಡು ಮಗು ಕಾಯ್ತಾ ಇದ್ರು, ಹೆಣ್ಮಗು ಕಾಯ್ತಾ ಇದ್ರು. ಓಕೆ, ಮದ್ವೆ ಆದ್ಮೇಲೂ ಕೂಡ ಲೆಟರ್ ವ್ಯವಹಾರ ಮುಂದುವರಿತಾ ಇತ್ತಾ? ಹೌದು. ತನ್ನ ಮುನಸು ಸಡವು, ತನ್ನ ಪ್ರೀತಿ ಅಂದ್ರೆ ಸಿಟ್ಕೊಂಡಾಗ ಲೆಟರ್ ಬರ್ದಿಟ್ಬಿಡದ? ಬರ್ದಿ ಚೀಟಿ ಇಟ್ಟೋಗ್ಬಿಡೋದು. ಸೋಡ ಚೀಟಿ ಒಂದು ಇಟ್ಟಿಲ್ಲ ಇವತ್ತು. ಸೋಡಾನು ಇಟ್ಟಿಲ್ಲ, ಸೋಡಾ ಚೀಟಿನೂ ಇಟ್ಟಿಲ್ಲ. ಅವ್ರು ಮಾತ್ರ ಬರೀತಾ ಇದ್ರು, ನೀವು ಬರೀತಾ ಇದ್ರಿ. ನಮ್ಮ ಮಧ್ಯೆ ಪ್ರತಿಮಾ ಒಂದು ಶನಿ ಮಹಾತ್ಮನ ಜೋಕಿದೆ. ಅಯ್ಯೋ, ಇವಳಿಗೆ ಯಾರೋ ಹೇಳ್ಬಿಟ್ಟಿದ್ದಾರೆ, ಶನಿ ಪೂಜೆ ಮಾಡು, ನಿನ್ ಗಂಡ ಒಳ್ಳೆಯವನಾಗ್ತಾನೆ ಅಂತ. ಅದು ಸರಿಯಾದ ಒಂದ್ ಕಡೆ ಕೆಲಸ ಅಂತ ಮಾಡ್ತಿರ್ಲಿಲ್ವಲ್ಲ. ಇವತ್ತು ಇಲ್ಲಿ ನಾಳೆ ಯಾವ್ದು ಪರ್ಮನೆಂಟ್ ಆಗಿರ್ತಿಲ್ಲ. ಇವಾಗ ನಂಗೆ ಇಷ್ಟ ಆಗ್ಲಾ ಬಿಟ್ಬಿಡೋಣ, ಆಯ್ತು ಬಿಡಿ ಅಂತ ಹಂಗೆ ಪರಿಸ್ಥಿತಿ ಇತ್ತು. ಸಾಕಿಲ್ಲ 16 ವರ್ಷ. ಆ ಟೈಮಲ್ಲಿ ಏನಾರು ಒಂದ್ ಮಾಡ್ತಾರೆ ನೋಡೋಣ ಅಂತ ಅನ್ಕೊಂಡು ಶನಿದೇವರ ಆರಾಧನೆ ಶುರು ಮಾಡಿದ್ರು. ಇಲ್ಲಿ ನೀನ್ ನಿಲ್ಸು. ಶನಿದೇವರ ಆರಾಧನೆ ಶುರು. ಒಂದು ಶನಿ ಫೋಟೋ, ಅದರ ಸುತ್ತು ಈ ಎಳ್ಳಲ್ಲಿ ಕಟ್ಟಿದ ಬಟ್ಟೆಗಳನ್ನು ತೋರಿಸಿ ದೀಪ ಹಚ್ತಾರೆ. ಸರಿ, ಹಚ್ಚಿದ್ಲು. ಅವಳ ಪಾಡಿಗೆ ಅವಳ ರಿಲಿಜನ್ ನಾನು ಯಾವತ್ತೂ ಅಡ್ಡ ಹೋಗಿಲ್ಲ. ನಾನು ದೇವ್ರನ್ನ ನಂಬಲ್ಲ. ನನ್ನ ದುಶ್ಚಟಗಳಿಗೆ ಅವಳ ಅಡ್ಡ ಬರಲಿಲ್ಲ, ಪಾಪ ಸಹಿಸ್ಕೊಂಡ್ಲು. ಮತ್ತೆ ಅವಳ ಧಾರ್ಮಿಕ ನಂಬಿಕೆಗಳಿಗೆ ನಾನ್ಯಾಕೆ ಹೋಗ್ಲಿ ಅಂತ. ಒಂದ್ ದಿವಸ ಎದ್ದೆ, ಇವಳು ಶಾಲೆಗೆ ಹೋಗಿದ್ಲು. ಸಿಗರೇಟ್ ಹಚ್ಕೋಬೇಕಾಗಿತ್ತು, ಬೆಂಕಿ ಪಟ್ನ ಸಿಗ್ಲಿಲ್ಲ. ಸಾವನ್ನ ದೇವ್ರ ಮುಂದೆ ಒಂದು ದೀಪ ಇರುತ್ತಾ, ಅದಕ್ಕೆ ಹಚ್ಕೊಳ್ಳೋಣ ಅಂತ ಹೋದೆ. ಶನಿದೇವ್ರ ಮುಂದೆ ದೀಪ ಇತ್ತು, ಹಚ್ಕೊಂಡ ಮೇಲೆ ನೋಡ್ತೀನಿ ಇಡೀ ದೇವ್ರ ಗೂಡು ಕಪ್ಗಾಗೋಗ್ಬಿಟ್ಟಿತ್ತು. ಅಲ್ಲೇ ಇದ್ದಿದ್ದು ಎಣ್ಣೆ ತಗೊಂಡು ಬತ್ತಿ ತಗೊಂಡು ಎಲ್ಲ ಕ್ಲೀನ್ ಮಾಡಿದೆ. ಬಂದವಳೆ ರೌದ್ರಾವತಾರ. ಯಾರು ನನ್ನ ದೇವ್ರನ್ನ ಮುಟ್ಟಿದ್ದು, ಯಾರು ನೋಡೆ ಎಷ್ಟು ಕಪ್ಗಾಗಿತ್ತು ಅಂದ್ರೆ, ಅಲ್ಲಿ ಶನಿ ಯಾವುದು ಕಾಗೆ ಯಾವುದು ಗೊತ್ತಾಗ್ತಿರ್ಲಿಲ್ಲ. ಆ ಉಸಿರುಗಟ್ಟೆ ಕಾಗೆ ಪಾಪ ಕಾವು ಅಂತ ಕೂಗ್ತಿತ್ತು. ಕ್ಲೀನ್ ಮಾಡಿದೆ ಅಂತ. ಕಡೆಗೆ ಯಾರೋ ಹೇಳಿದ್ರು, ಮನೇಲಿ ಇಡಬಾರ್ದು ಶನಿದೇವರ ಫೋಟೋ, ದೇವರಿಗೆ ಕೊಟ್ಬಿಡಿ ಅಂತ. ನಾನು ಯಾವಾಗ್ಲೂ ಹೇಳ್ತಿದ್ದೆ, ಒಂದು ಮನೇಲಿ 2 ಶನಿ ಇರಬಾರ್ದು, ನಾನಿರೋವಾಗ ನಿಂಗೆ ಇನ್ಯಾವ ಶನಿ ಬೇಕು ಅಂತ. ನಿಮ್ಮನ್ನೇ ಪೂಜೆ ಮಾಡ್ಲಿ ಅಂತ. ಪೂಜೆ ಆದ್ರೂ ಮಾಡ್ಲಿ, ಮತ್ತೊಂದಾದ್ರೂ ಮಾಡ್ಲಿ. ಓಕೆ ಮೇಡಮ್, ಬರ್ತ್ಡೇ ಯಾವಾಗ ಸರ್? ನಮ್ಮ ಮನೇಲಿ ವೈಶಿಷ್ಟ್ಯ ನೋಡಮ್ಮ, ತ್ರಿಬಲ್ ಧಮಾಕ ಅಂತೀನಿ ನಾವು. ಜನವರಿ 1 ಅವಳು ಹುಟ್ಟಿದ ದಿವಸ, ಜನವರಿ 1 ನಾನು ಪ್ರಪೋಸ್ ಮಾಡಿದ ದಿವಸ, ಜನವರಿ 1 ನಾವು ಭೇಟಿ ಆಗಿದ್ದ ದಿವಸ.
ಆಯ್ತಾ. ಜನವರಿ 1 ನಮ್ಮ ಮೊಮ್ಮಗು, ಚಿಕ್ಕ ಮೊಮ್ಮಗು ಹುಟ್ಟಿದೆ. ಜನವರಿ 1 ಹೊಸ ವರ್ಷ. ಓಕೆ, ಸಾಕಷ್ಟು ವಿಶೇಷತೆ ಇದೆ ಜನವರಿ ಫಸ್ಟ್. ಅಷ್ಟೇ ಅಲ್ಲ, ನನ್ನ 2ನೇ ಮಗಳು ಭಾವನಾ ಏನಿದ್ದಾಳೆ, ಶ್ರೀನಗರ ಕಿಟ್ಟಿ, ಅವಳಿಗೆ ಡೆಲಿವರಿ ಆಗಿದ್ದು ಇವತ್ತಿನ ದಿವಸ, ಆನ್ 14th ವ್ಯಾಲೆಂಟೈನ್ಸ್ ಡೇ. ಅವನು ಮಗುನ ಎತ್ಕೊಂಡು ಬಂದ್ಬಿಟ್ಟ, ಇವಳು ಹೋದ್ಲು, ನಾನು ನಿಂತ ಇದ್ದೆ. ರೀ ಬನ್ರಿ ಮಗು, ನಾಳೆ ನಿನ್ ಮಗು ನೀನ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ನನ್ ಮಗು ಒಳಗಿದೆ, ಅವಳು ನಿಜ ತರೋವರೆಗೂ ನಾನು ಬರೋದು. ನೀವು ನಂಬಲ್ಲಮ್ಮ, ಹೆಣ್ಮಕ್ಳು ನನ್ನ ಎಷ್ಟು ಹಚ್ಕೊಂಡಿದ್ದಾರೆ ನನ್ನ ಮಕ್ಕಳು ಅಂತಂದ್ರೆ, ಅವಳು ಬರ್ತಾನೆ ಅಪ್ಪ ಅನ್ಕೊಂಬಂತ. ಅವ್ಳು ಇಂಜೆಕ್ಷನ್ ಕೊಡ್ಬೇಕಾದ್ರು ಅಪ್ಪ ಅಪ್ಪ ಅಂತಾನೆ ನೋಡಿ ಚಿಕ್ಕುಡಿಯಿಂದನೂ. ಓಕೆ ಸರ್, ಬರ್ತ್ಡೇ ಬಗ್ಗೆ ಹೇಳಿದ್ರಿ. ಸೊ ಆ ಟೈಮಲ್ಲಿ ನೀವು ಮೇಡಮ್ಗೆ ಏನಾದ್ರೂ ಸ್ಪೆಷಲ್ ಗಿಫ್ಟ್ ಕೊಟ್ಟಿರೋ ನೆನಪಿದ್ಯಾ? ನಾನು ಹೇಳಿದಲ್ಮ, ನನ್ನ ಸರ್ವಸ್ವೂ ಅವಳದೆ. ನಮ್ಗೆ ಅಕೇಶನ್ಸ್ ಬೇಡ, ನಾವು ಅಕೇಶನ್ಸ್ ನಂಬಿ ಏನನ್ನೂ ಮಾಡಿದ್ರೆ. ಬರ್ಡೇಸ್ ಪಾರ್ಟೀಸ್ ಹುಡುಗರು ಕರೀತಾರೆ, ಹೋಗ್ತೀವಿ ಅಷ್ಟೇ ಬಿಟ್ರೆ ನಮ್ಮಲ್ಲಿ ಆತರ ನನ್ನ ಹಬ್ಬ ಗಿಬ್ಬ ಮಾಡಿದ್ರೆ ಮನೇಲಿ ಊಟ ಮಾಡಲ್ಲ. ಮೇಡಮ್ ಏನಾದ್ರು ನಿಮ್ಗೆ ಗಿಫ್ಟ್ ಕೊಟ್ಟಿದ್ದೀರಾ ನೀವು? ಇವತ್ತು ಕೊಟ್ಟಿದ್ದಾರೆ ನೋಡಿ. ಏನ್ ಸರ್ ಅದು ಗಾಯ? ಲವರ್ಸ್ ಡೇ ಗಿಫ್ಟ್. ಏನ್ ಸರ್ ಅದು? ಕೈ ಇಟ್ಟ ಡೋರ್ ಹಾಕಿಲ್ಲ ರಫಾ ಅಂತ, ಕಾರ್ ಡೋರು. ಅಂದ್ರೆ ಸರ್ ನಿಮ್ಗೆ ಕೊಟ್ಟ ಅತ್ಯಂತ ದೊಡ್ಡ ತೊಂದರೆ ಅಂತ ಯಾವ್ದನ್ಸುತ್ತೆ ನಿಮ್ಗೆ? ಯಾವ್ದು ನನಗೆ ಆತರ ನಂಗೆ ಲೆಕ್ಕ ಹಾಕಕ್ಕೆ ತೊಂದರೆ ಕೊಟ್ಟಿದ್ದೀನಿ. ಅಲ್ಲ, ಒಂದ್ ಮೆನ್ಷನ್ ಮಾಡಿ ಒಂದು ಅಂತ ಹೇಳೋದಾದ್ರೆ. ನನ್ನ ದುರಭ್ಯಾಸಗಳು ಅದು ಬಹಳ ನೊಂದಿದ್ದಾಳೆ, ಅದರಿಂದ ಬಹಳ ನೊಂದಿದ್ದಾಳೆ, ಬಹಳ ನೋಯಿಸಿದ್ದೀನಿ, ಕ್ಷಮ ಕೇಳಿದ್ದೀನಿ. ನಾನು ಅದಕ್ಕೆ ಸಾರ್ವಜನಿಕರಿಗೆ, ನಿನ್ನೆದುರಿಗೆ, ಕ್ಯಾಮರಾದ ಎದುರಿಗೆ, ಸಮಸ್ತ ವೀಕ್ಷಕರ ಎದುರಿಗೆ ಕ್ಷಮೆ ಕೇಳ್ತೀನಿ. ಸಾಕಷ್ಟು ಬಾರಿ ಸರ್ ನಿಮ್ಮನ್ನ ಭೂಮಿ ತೂಕದ ವ್ಯಕ್ತಿತ್ವ ಅಂತಾನೆ ಹೇಳಿ ಬರೀತಾರೆ. ಏನ್ ಅನ್ಸುತ್ತೆ ನಿಮ್ಗೆ? ನನಗೆ ಅದರ ಬಗ್ಗೆ ನಾನಿಂಗೆಲ್ಲಿ ಇವರೆಲ್ಲ ಅಂತಾರಷ್ಟೇನೆ. ಅಲ್ಲ, ನಿಮ್ಗೆ ಖುಷಿ ಆಗಲ್ವಾ? ಯಾಕೆ ಹಿಂಗ್ ಬರೀತಾರೆ, ನಾನೇನಂತದ್ ಮಾಡಿದೀನಿ ಸೊ ಅಂತ ನಿಮ್ಗೇನು ಅನ್ಸುತ್ತೆ. ಆದ್ರೆ ನನ್ಗೆ ಅದೇ ಅದಕ್ಕೆಲ್ಲ ಅವರೇ ಕಾರಣ ಅನ್ಸ್ಬಿಡುತ್ತೆ. ಯಾಕಂದ್ರೆ ಆತರ ನನಗೆ ಸಹಿಸ್ಕೊಳ್ಳೋದು ಅದೆಲ್ಲ ಕಲ್ಸಿದ್ದೆ ಅವರೇನು ಅನ್ಸ್ಬಿಡುತ್ತೆ. ಅಮ್ಮನ ರೀತಿ ಇದ್ದಿದ್ದ ರೀತಿ ಅದೆಲ್ಲ ನೋಡ್ತಾ ಇದ್ರೆ ನಾವು ಅಷ್ಟು ಗಲಾಟೆ ಮಾಡ್ಕೊಂಡು ಬಂದಾರಾದ್ರೂ ಕೂಡ ಮನೆಗೆ ಬಂದ್ಮೇಲೆ ನನಗೆ ಬಹಳ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಿದೆ ಅನ್ನಿಸ್ತು. ಅಡ್ಜಸ್ಟ್ ಮಾಡೋಕ್ಕಿಂತ ಅದು ನ್ಯಾಚುರಲ್ ಆಗಿ ಬಂದ್ಬಿಡ್ತದು. ನನಗೆ ಏನು ಅನಿಸಲೇ ಇರ್ಲಿಲ್ಲ. ಒಂಥರ ಖುಷಿ ಆಗೋದು, ಆತರ ಇರೋದು ಒಂಥರ ಇಷ್ಟ ಆಗಕ್ ಶುರುವಾಯ್ತು. ಅದು ಹಂಗೆ ಬಂದಾಯ್ತು ಅವರಿಗೆ. ಮೊದ್ಲೇ ಇತ್ತಾದ್ರಿಂದ ಅದು ಫೈನ್ ಟ್ಯೂನ್ ಆಯ್ತು ಅಷ್ಟೇ. ಆ ಭೂಮಿ ತೂಕದ ವ್ಯಕ್ತಿತ್ವ ನಾನು ತಮಾಷೆ ಮಾಡ್ತಿರ್ತೀನಿ. ನನಗೆ ಬೆದರಿಕೆ ಕರೆಗಳು ಬರುತ್ತೆ, ಪತ್ರಿಕೆ ಒಬ್ನ ಯಾರೋ ಬೈದ, ಏಯ್ ನಿನ್ ಗಂಡ ಹಂಗೆ ಬರೀತಾ ಇರ್ಲಿ, ನಿನ್ನ ಎತ್ಕೊಂಡು ಹೋಗ್ಬಿಡ್ತೀನಿ ನಿನ್ನ. ನಾನು ಹೇಳಿದೆ, ಲಲಿತಾ ಅವ್ನು ನೀನ್ ನೋಡಿಲ್ಲ, ನಿನ್ ಸೈಜ್ ನೋಡಿದ್ದೀನಿ, ನಾವು ಯಾಕೆ ಎತ್ಕೊಂಡು ಹೋಗ್ತಿದ್ದ? ಯಾವಾಗೇನಷ್ಟಪ್ಪ ಅವಾಗ ನಾನ್ ದಪ್ಪ ಇದ್ದೆ. ಮೇಡಮ್, ನಿಮ್ಮ ಮಗ ಹುಟ್ಟಿದಾಗ ನಿಮ್ ಮಗನ್ನ ನೀವು ನಿಮ್ ಜೊತೆಲಿ ಇಟ್ಕೊಂಡಿರ್ಲಿಲ್ಲ, ಅಂದ್ರೆ ನಿಮ್ ತಂದೆ ತಾಯಿ ಜೊತೆ ತಿಂಗಳ ನನಗೆ ತುಂಬಾನೇ ಪ್ರಾಬ್ಲಮ್ ಆಯ್ತು. ಎಲ್ಲಾ ಡಾಕ್ಟರ್ಗೂ ತೋರಿಸಿದ್ವಿ. ಅವಾಗ ಅವ್ರು ಅಂದ್ರು, 3 ವರ್ಷ ನೀವು ರಜಾ ಹಾಕಿ ಮಗುನ ನೋಡ್ಕೋಬೇಕು ಅಂತ. ಆಗ ರಜಾ ಹಾಕಿದ್ರೆ ಎಲ್ಲಿ ಅಮ್ಮನ್ ಪೆನ್ಷನ್ ಅಮ್ಮಂದಾಗ್ಲಾಗ ಬೇರೆ ಏನೂ ಇರ್ಲಿಲ್ಲ. ಇವ್ರದ್ದು ಕೆಲ್ಸದ ಯಾವ್ದು ಕನ್ಫರ್ಮ್ ಇರ್ಲಿಲ್ಲ. ಕೊನೆಯಲ್ಲಿ ಇವ್ರೇ ಒಂದು ಸಜೆಸ್ಟ್ ಮಾಡಿದ್ರು, ನಮ್ಮಮ್ಮ ಹತ್ರ ಬಿಡೋದು ಅಂತ ಆಯ್ತು. ಸರಿ, ಆಗ ನನ್ನ ತಮ್ಮ ಕಳ್ಕೊಂಡಿದ್ರು. ನಮ್ಮಮ್ಮ ತುಂಬಾ ಬೇಜಾರಲ್ಲಿರೋರು. ನನ್ನ ತಂಗಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ಲು. ಸೊ ಅವಳನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಅಯ್ಯೋ ತಕ್ಷಣ ಕರ್ಕೊಂಡ್ ಬನ್ನಿ. ಹೋಗಿ ರಾತ್ರಿ ಹೋಗಿ ಮಗುನ 7 ತಿಂಗಳು ಮಗುನ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ವಿ ನಾವು. 3 ವರ್ಷ ಅವನ್ನ ಹೋಗ್ತಾ ಇದ್ದೆ ನಾನು. ಕೇಳಿ ಅವಳನ್ನ ಮೋಟರ್ ಸೈಕಲ್ ಮೇಲೆ ಹೋಗ್ತಾರೆ, ಬಳ್ಳಾರಿಯಿಂದ ದಾವಣಗೆರೆಗೆ ಮೋಟರ್ ಸೈಕಲ್ ಅಲ್ಲಿ, ಬುಲೆಟ್ ಅಲ್ಲಿ ಒಂದು ಸ್ಪೀಡಲ್ಲಿ ಹೊರಟೆ ಅಂದ್ರೆ ಹಿಂದೆ ಕಣ್ಣಿಗೆ ಬಟ್ಟೆ ಕಟ್ಟ ಮಧ್ಯರಾತ್ರಿ ಇದ್ದಕ್ಕಿದಾಗೆ ಬಂದ್ ನಡಿ ಮಗ ನೋಡ್ಕೊಂಡ್ ಬರೋಣ ಅಂದ್ಬಿಡೋಣ. ಏನೋ ಗೊತ್ತಿಲ್ಲ, ಇಲ್ಲಿ 2 ಮಕ್ಳು ಇವು. ಅಮ್ಮ ಇರೋರ್ಗು ಯೋಚನೆ ಇಲ್ಲ, ಅಮ್ಮ ಇರೋರ್ಗು ಯೋಚನೆ ಇರ್ಲಿಲ್ಲ ನನಗೆ. ಆಮೇಲಿಂದ ನಾನು ಹೋಗೋದು ಒಬ್ಳೆ ಹೋಗ್ತಿದ್ದೆ. ಇವ್ರಿಗೆ ಮನೆ ಕಡೆನಾರು ಇರ್ಲಿ, ಮಗುನ ಮಕ್ಳ ಜೊತೆನಾರು ಮಕ್ಳೆಲ್ಲ ಕರ್ಕೊಂಡು ಹೋಗೋದು ಹಿಂಗ್ ಮಾಡ್ತಾ ಇದ್ದೆ. ಅವಾಗಂತೂ ಹಂಗೆ ರಾತ್ರಿ 2:30 ಎಬ್ಸ್ಬಿಡೋರು, ಹೊಡ ದಾವಣಗೆರೆಗೆ ಅಂತ. ಆಮೇಲೆ ಅಮ್ಮಂಗೆ ಹೇಳೋದು, ಅಮ್ಮ ಹಿಂಗೆ ಆಯ್ತು ಹೊರಡ್ತಿದೀವಿ, ಹೊರಡೋದು ಹಾಗೆ. ಇನ್ನೊಂದು ವಿಷಯ, ನೀವಿಬ್ರು ಇಷ್ಟಪಟ್ಟು ಹೋದಂತ ಪ್ಲೇಸ್ ಯಾವ್ದು ಸರ್? ನಾವೊಂದ್ಸಲ ಓಡೋದ್ವಿ ಇಬ್ರು. ಮದ್ವೆ ಆದ್ಮೇಲೆ, ಮದ್ವೆಗಿಂತ ಆದ್ಮೇಲೆ ಓಡೋಗದೆ, ಓಡ್ತಾನೆ ಮಕ್ಳಿಗೆ ನಾ ಹೇಳಿಲ್ಲ ಇದನ್ನ, ಇವಾಗ ಗೊತ್ತಾಗ್ಬಿಡುತ್ತೆ. ಓಡೋಗಿರ್ಬೋದು ಅಂತ ನೀನ್ ಇಮ್ಯಾಜಿನ್ ಮಾಡ್ಬಿಟ್ರೆ ನೀನ್ ಕೇಳಿದ್ ಕೊಡ್ತೀನಿ. ಅದೇನೇ ಇಲ್ಲ ಸರ್. ಹಿಮಾಲಯ? ನೋ, ಮಂತ್ರಾಲಯ. ಅದು ನನಗೆ ದೇವ್ರಿಲ್ಲ ದಿಂಡ್ರಿಲ್ಲ, ಇವಳೊಂದು ನಮಸ್ಕಾರ ಹಾಕೊಂಡ್ಬಂದ್ಲು. ನಮ್ಗೆ ವಿ ವಾಂಟೆಡ್ ಟು ಸ್ಪೆಂಡ್ ಟೈಮ್ ಟುಗೆದರ್. ಅದು ನಮ್ಮ ಅಮ್ಮನಿಗೆ ಗೊತ್ತಾಗೋಯ್ತು. ಫಸ್ಟ್ ನಮ್ಮ ಅಮ್ಮನಿಗೆ ಗೊತ್ತಾಯ್ತು.
ಕಾಲಿರಲಿಲ್ಲ ನಮ್ಮ ಮುಂದೆ, ಪ್ಯಾರಾಲಿಸಿಸ್ ಆಗಿತ್ತು. ಕುಂಟ್ಕೊಂಡು ಇವ್ರ ಮನೆ ಹೋಗಿ ಎಲ್ಲೋ ಅಲ್ತ ಮಾತು ಕೇಳಿದ. ಅವ್ರು ಸಣ್ಣವ್ರಲ್ಲಿ ಯಾವ್ದೋ ಸ್ಪೋರ್ಟ್ಸ್ ಮೀಟ್ ಇದೆಯಂತೆ, ಅಲ್ಲಿಗೆ ಹೋಗಿದ್ದಾಳೆ ಅಂತ ಅವ್ರು ಹೇಳಿದ್ದಾರೆ. ಇವಳು ಅದನ್ನ ಹೇಳಿ ಬಂದಿ ಅವಳು ಮನೇಲಿ. ಬಂದ್ಮೇಲೆ ಒಂದು ಚೀಮಾರಿ ಆಯ್ತಲ್ಲ. ಅವಾಗ್ಲೇ ಅಮ್ಮ ನನಗೆ ನೀನು ಮದ್ವೆ ಮಾಡ್ಕೋತೀನಿ ಅಂತೀಯಾ, ಹಿಂಗಿದ ನೀವು ಒಂದೆಲ್ಲ ಹೇಳಿದ್ರು. ಇವನ್ ದುಷ್ಟ, ಇವನ್ ಸಹವಾಸ ಮಾಡ್ಬೇಡ, ನಮ್ಮಮ್ಮ ಹೇಳ್ತಾ ಇದ್ದಿದ್ದೆ ಅದು. ಆಯ್ತು, ಅವ್ರ ಮೈನಸ್ ಹೇಳ್ತಾ ಹೇಳ್ತಾ ನಿಮ್ಮಲ್ಲಿ ಪ್ಲಸ್ ಜಾಸ್ತಿ ಆಗ್ತಾ ಉಂಟಲ್ಲ. ಅದು ಬಹಳ ಇವ್ರು ನೋಡಿದ್ರೆ ಹಂಗ ಅನ್ನಿಸಲ ಇರ್ಲಿಲ್ಲ, ಇವ್ರು ಹ್ಯಾಂಗ ದುಷ್ಟದ ಮಾಡ್ತಾರೆ. ಓಕೆ ಸರ್, ಇವತ್ತು ಪ್ರೇಮಿಗಳ ದಿನಾಚರಣೆ. ಈ ಶುಭ ಸಂದರ್ಭದಲ್ಲಿ ಪ್ರೇಮಿಗಳಿಗೆ ನೀವು ಕೂಡ ಪ್ರೀತಿಸಿ ಮದ್ವೆ ಆದವ್ರೆ, ಸೊ ಯಾವ ರೀತಿ ಸಂದೇಶವನ್ನು ನೀಡ್ತೀರಾ? ಏ ಮೊಹಬ್ಬತ್ ಜಿಂದಾಬಾದ್. ಯಾವ ಪ್ರೇಮವು ಸೋಲ್ಬಾರ್ದು. ಪ್ರೇಮ ಕೇವಲ ಆಕರ್ಷಣೆಯಾಗಿ ಉಳಿಬಾರ್ದು, ಕೇವಲ ದೈಹಿಕ ಆಗಬಾರ್ದು. ಪ್ರೇಮ ಅನ್ನೋದು ಮೆಟಾಫಿಸಿಕಲ್ ಲೆವೆಲ್ನಲ್ಲೂ ಮೈಂಟೈನ್ ಆಗಬೇಕು. ಸುಮ್ಮನೆ ಪ್ರೀತಿಸಿದ್ರೆ, ಸುಮ್ಮನೆ ಮದುವೆ ಆದರೆ ಸುಮ್ಮನೆ ಮಕ್ಕಳಾಗ್ತಾರೆ ಅಷ್ಟೇ. ಅದು ದಾಂಪತ್ಯ ಅಂತ ಅನ್ಸ್ಕೊಳ್ಳಲ್ಲ. ಮೈಸೂರು ಮಲ್ಲಿಗೆಯ ಅನಂತಸ್ವಾಮಿ ಅವರನ್ನ ಮೈಸೂರು ಮಲ್ಲಿಗೆ KS ನರಸಿಂಹ ಸ್ವಾಮಿಗಳನ್ನ ನೆನೆಸ್ತಾ ಈ ಮಾತು ಹೇಳ್ತೀನಿ ನಾನು. ಅವರು ನಮ್ಮ ದಾಂಪತ್ಯಕ್ಕೆ ಸಂಪೂರ್ಣವಾದ ಆಶೀರ್ವಾದವನ್ನು ತಮ್ಮ ಗೀತೆಗಳ ಮೂಲಕ ಮಾಡಿದ್ದಾರೆ. ಆ ಗೀತೆಗಳನ್ನು ಕೇಳಿ ನಿಮ್ಮ ಪ್ರೇಮ ಜೀವನಕ್ಕೆ ಜಯವಾಗಲಿ. ಓಕೆ ಮೇಡಮ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ತಮ್ಮ ಅನುಭವಗಳನ್ನ, ಸಿಹಿ ಕಹಿ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಳ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಕೂಡ ಪ್ರೇಮಿಗಳಿಗೂ ಕೂಡ ಒಂದು ಒಳ್ಳೆ ಸಂದೇಶವನ್ನ ನೀಡಿದ್ರಿ. ಸೊ ಇಬ್ಬರ ದಾಂಪತ್ಯ ಕೂಡ ಹೀಗೇನೆ 100 ಕಾಲ ನಗ್ನಗ್ತಾ ಬಾಳಿ ಅಂತ ಎಲ್ಲರೂ ಕೂಡ ಆಶೆ. ನಾನು ಹೇಳೋದಿಷ್ಟೇ, ನಾನು ಹೋದ್ಮೇಲೆ ಹೋಗಿ. ಅಯ್ಯೋ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್, ಮೇಡಮ್ ಇಬ್ರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನ, ತಮ್ಮ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರತಿಮಾ. ವೀಕ್ಷಕರೇ, ನೋಡಿದ್ರಲ್ವಾ ರವಿ ಸರ್ ಅವರ ಪ್ರೇಮ ಕಥೆ ಹೇಗಿತ್ತು, ಹಾಗೇನೆ ದಾಂಪತ್ಯ ಹೇಗೆ ಮುಂದುವರಿತಾ ಇದೆ ಅನ್ನೋದನ್ನ. ಸೊ ಎಲ್ರಿಗೂ ಕೂಡ ಅವರು ಮಾದರಿಯಾಗಿದ್ದಾರೆ. ಹೀಗೆ ಅವರು ನಗ್ನಗ್ತಾ ಬಾಳ್ಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.